ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನಮಸ್ಕಾರ. ಓಹೋ, ಕಲ್ಯಾಣ ಕೃಷಿಶಾಸ್ತ್ರಿಗಳು ನಮಸ್ಕಾರ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾವೇಗಿದ್ದೀರಾ? ನೋಡಿ, ಗುಂಡು ತಲೆಮಾರಾಗಿದ್ದೀರಿ. ಅಲ್ಲ, ಅಂತ ಲಕ್ಷಕ್ಕೆ ಅಧಿಪತಿ ನೀವು. ಇವತ್ತು ನಾಳೆನೋ ಲಕ್ಷಾಧೀಶರಾಗುವಂತ ಹೊಲ ಸಿಗ್ಬೇಕು ಅಂದ್ರೆ ಪೂರ್ವ ಜಗತ್ತಿನಲ್ಲೇ ಸಾಧ್ಯವೇ ಅಲ್ವಾ? ನಮ್ಮಂತ ಅನುಭವಿಗಳಿಗೆ ನಾನು ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆದ್ರೂ ಹುಡುಗನ್ ನೋಡಿದಾಗ ಸ್ವಲ್ಪ ನೀವ್ ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಹುಡುಗನ್ ರೂಪ ಚೆನ್ನಾಗಿಲ್ಲ, ಗುಣ ಚೆನ್ನಾಗಿಲ್ಲ, ವಿದ್ಯೆ ಸ್ವಲ್ಪ ಕಮ್ಮಿ, ಬಣ್ಣ ಸ್ವಲ್ಪ ತಿಳಿಯಾಗಿದ್ದಿದ್ದೆ ಚೆನ್ನಾಗಿದ್ದು ಅಂತ ಅನುಮಾನ ನೋಡಿದ್ರೆ ನನಗೆ ಯಾಕೋ ನಿಮ್ಮನೆಗೆ ನೀವ್ ಯಜಮಾನ್ರು ಅಥವಾ ನಿಮ್ಮ ಮಗಳು ಯಜಮಾನೇನು ಅಂತ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ, ನನ್ನ ಮಗಳಿಗೆ ಕೇಳಿದೆ, ಅವಳು ಇದೇ ಅಭಿಪ್ರಾಯನ ವ್ಯಕ್ತಪಡಿಸಿದ್ದು. ಹುಡುಗಿಗೇನು ಹುಡುಗ ತೆಳ್ಳುಗೆ ಬೆಳ್ಳುಗೆ ಪಾಮನ ತರ ಇದ್ರೆ ಮುಗಿದೋಯ್ತು. ಕನ್ಯಾಕಿತ್ವಾದ ನೀವು ಹುಡುಗಿ ತರ ಕುಡಿಯೋದೆ. ಜಾತಿ ಕುಲ ಆಸ್ತಿ ಪಾಸ್ತಿ ಐಶ್ವರ್ಯ ಎಲ್ಲಾನು ನೋಡಿ ಮನೆಯಿಂದ ಬರ್ಬೇಕಾದವರು ನೀವು. ಅದನ್ನ ಬಿಟ್ಟು ಹುಡುಗಿ ಯಾಕೋ ಅಂತಿದ್ರೆ ಅವ್ರಿಗೆ ಮದುವೆ ಆಗೋದು ಯಾವಾಗ? ನಾನೇಟಾಗ್ಲೇ ಮಂಗಲ ಧಾರಣೆ ನಡೆದೋಗಿದ್ರೆ ಇಷ್ಟೊತ್ತಿಗೆ ತೊಡೆ ಮೇಲೆ ಮೊಮ್ಮಗು ಎಲ್ಲ ಹಾಕಿರೋದು. ಏನಂತೀರಾ? ಇನ್ನು ಮುಂದೆ ಈ ಅಚಾತುರ್ಯ ಆಗಲ್ಲ. ಮನೆಗೆ ಹೋಗೋದೆ, ಮದುವೆ ಪ್ರಸ್ತಾಪ ಮಾಡೋದೆ, ಮಗಳು ನೋಡ್ಸೋದೆ, ಮುಹೂರ್ತ ಇಳಿಸೋದೆ. ಇದು ನೋಡಿ ಬುದ್ಧಿವಂತ ಲಕ್ಷಣ. ಏನು ಲಕ್ಷಾಧೀಶ್ವರರು ದಲ್ಪಾಲಯ್ಯವರು ಇದ್ದಾರಲ್ಲ, ಅವ್ರ ಮಗುಗೆ ಹುಡುಕ್ತಾಗರೆ. ಓಹೋ, ನಾನು ನಿಮ್ ಬಗ್ಗೆ ಎಲ್ಲ ಹೇಳಿದೀನಿ. ನಾಳೆ ನೀವು ಬನ್ನಿ ಇತ್ಯರ್ಥ ಮಾಡೋಣ. ಆದ್ರೆ ಒಂದು ಅವ್ರನ್ನ ಭೇಟಿ ಆದ್ಮೇಲೆ ಅಕಸ್ಮಾತ್ ನಿಮ್ಮ ಮಗಳೇ ಅಣ್ಣ ನಂಗೆ ಆ ಹುಡುಗ ಬೇಡ, ಆ ಹುಡುಗ ರೂಪ ಚೆನ್ನಾಗಿಲ್ಲ, ಆ ಹುಡುಗ ಗುಣ ಚೆನ್ನಾಗಿಲ್ಲ ಅಂದ್ರೆ ನಾನು ಎಲ್ಲಾದ್ರೂ ಉಂಟಾ? ಇಲ್ಲಿ ಕೇಳಿದ ಮೇಲೆ ಅದು ಮಾಡೋಕ್ಕಾಗತ್ತಾ? ಮನೆಗೆ ಹೋಗಿ ಮಾತಾಡ್ತೀನಿ, ಅವಳು ಒಪ್ಪಿಡ್ತೀನಿ, ಮೊದಲೇ ನಿಶ್ಚಯ ಮಾಡ್ಬಿಡದೆ. ಗೊತ್ತಿದೆ ಬರ್ತೀನಿ ಅಂತ ಹೇಳಿ ಹಾಗೇ ಹೋಗ್ತಾ ಇದ್ದೀರಾ? ಅದು ಏನು ನೋಡ್ಕೊಳ್ಳಿಲ್ಲ ತಾನು. ಅಲ್ಲ, ಸಂಬಂಧ ಇದ್ದಾನೆ ಕುದಿಸೋದಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದೀರಾ. ಸ್ವಲ್ಪ ಹಂತಕ್ಕೆ ಬಂದ ನಿಮ್ಮ ಸಂಭಾವನೆ ಅಲ್ಪ ಸ್ವಲ್ಪ ಹೇಳೋಣಂತೆ. ಸರಿ ಸರಿ, ಅದೆಲ್ಲ ಸಿದ್ಧತೆ ಮಾಡಿ. ನಿರ್ಲಕ್ಷ್ಯ ಆಗೋಯ್ತು ಅಲ್ವಾ? ಮರ್ಯಾದೆ ಬೇಡೇನೆ. ಅಲ್ಲ ಕಣೆ, ಕಾಲಿಗೆ ಹೋದ ತಕ್ಷಣಕ್ಕೆ ತುಂಬ ಬೆಳೆದು ಬಿಟ್ಟಿದ್ಯಾ? ಹೋದ ತಕ್ಷಣ ಮಾಡ್ಬಿಟ್ಟಿಯಾ? ಎಷ್ಟು ಸರಿ ನೀನು ಕೂಗೋದು? ಅಯ್ಯೋ, ನಿಮ್ಮ ಮನೆ ಕಾಯುವಾಗ ಅಲ್ವಾ ಕಣೆ, ದೊಡ್ಡೋಳು ಆಗ್ತಾ ನಿನಗೆ ಕಿವಿ ಮಂದಾಗೋಯ್ತು. ಹೇಗೆ ಚೂರು ಹಾರು ಹೋದ್ರೆ 2 ಸರಿ ಕೂಗಿದ್ರಿ, ಒಂದೇ ಸರಿ. ನಿನ್ನ ಕಾಲೇಜಲ್ಲಿ ನನ್ನೇ ಬೇರೆ ಹೇಳ್ಕೊಡ್ತಾರಲ್ವ? ಹೇಗೆ ಮೊದಲನೇ ಸತಿ ಕೂಗ್ದಾಗ ನನಗೆ ಕೇಳಿಸ್ಲಿಲ್ಲ. ಕೂಗ್ದಾಗ ಯಾವಾಗ ತಾನೇ ಬರ್ದೇ ಇದೀನಲ್ಲ, ಅದಕ್ಕೆ ಯಾಕೆ ಕೇಳಿಸ್ತಾ ಇಲ್ಲ ಅಂತ ಅನ್ಕೊಂಡೆ ಅಲ್ವೇ? ನಾನು ಕೂಗಿದ್ದು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೇಳಿಸಿದೆ. ನಿನಗೆ ಕೇಳ್ತಿಲ್ಲ ಅಂತಂದ್ರೆ ಅಮ್ಮನವ್ರ ಮನಸ್ಸು ಎಲ್ಲಿತ್ತು? ಏನೋ ಯೋಚನೆ ಮಾಡ್ತಾ ಕೂತಿದ್ದೆ. ಅದಕ್ಕೆ ಎಷ್ಟೇನೋ ಅನ್ಬಿಸ್ತೀಯಾ? ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ? ನೀನ್ ಏನ್ ಯೋಚನೆ ಮಾಡ್ತಾ ಇದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದೇನೆ. ಅದಕ್ಕೆ ನಿನ್ನ ಕಲಿತು ಏನೋ ತಾಯಿಗೆ ತಪ್ಪಲಿ ಅಂತ ಹೇಳಿ ನೀನು ಎಷ್ಟೇ ವಿರೋಧ ಮಾಡಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ. ನಿನ್ನ ಅಧಿಕ ಪಸಂದನ ಕಟ್ಟಿಕೊಡ್ಬೇಕು. ನಾನು ಏನೆಲ್ಲ ಪ್ರತಿಷ್ಠೆ ಮಾಡಿರೋದು ಎಂದು ಇವತ್ತು ಈಗ ಸಿಟ್ಕೊಂಡಿದ್ಯಾ? ಏನು ಪ್ರತಿಷ್ಠೆ? ಪಾಪ ನಿನಗೆ ಏನು ಗೊತ್ತಾಗಲ್ಲ. ಅಲ್ಲ ಕಣೆ, ಮುಖ್ಯ ನಿನ್ನ ಕಾಲೇಜ್ ಓದಿಸೋದಕ್ಕೆ ನಾನು ಅವಕಾಶ ಮಾಡ್ಕೊಂಡಿದ್ದೆ, ತಪ್ಪಾಯ್ತು. ಏನೋ ಈಗಿನ ಕಾಲದ ಹೆಣ್ಣುಮಕ್ಕಳು ಕಾಲೇಜ್ಗೆ ಹೋಗೋದು ಹೊಸ ಫ್ಯಾಷನ್ ಮುಂದೆ ತಿಳ್ಕೊಂಡು ನಿನ್ನ ಕಾಲೇಜ್ಗೆ ಹೋಗಿ ಕಳಿಸ್ದೆ. ನೀನು ಮಾರ್ಕೆಟ್ ಹೋಗಿ 800 ರೂಪಾಯಿ ಕಾದಂಬರಿಗಳನ್ನ ಓದ್ಬಿಟ್ಟು ಕಟ್ಟಪಾಠ ಮಾಡ್ಕೊಂಡು ಸ್ವಯಂವರಕ್ಕೆ ಸಿದ್ಧಾಗ್ತಿ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಏನಾರ ಮಾಡಿದೆ? ಈಗ ಮಾಡ್ತಿದ್ದೀನಮ್ಮ, ಮುಂದೆ ಮಾಡ್ತೀಯಾ? ಅದಕ್ಕೆ ಅಲ್ವೇ ನಾನು ಹಗಲು ರಾತ್ರಿ ಯೋಚಿಸಿ ಒಂದು ಒಳ್ಳೆಯವರನ್ನ ಹುಡ್ಕೊಂಡು ಬಂತು ಅಂತಂದ್ರೆ ಆಗಲ್ಲ ಅಂದ್ಬಿಟ್ಟು ಮುಖದ ಮೇಲೆ ಬಡ ಹೇಳ್ಬಿಟ್ಟಿಲ್ಲ. ಅದ್ರಲ್ಲಿ ತಪ್ಪೇನಣ್ಣ? ಹೊಲದ ಗಂಡನ್ ಕಟ್ಕೊಂಡು ಇಲ್ಲದ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನಂಗೆ ಇಷ್ಟ ಇಲ್ಲ ಅಣ್ಣ. ಯಾಕೆ? ಏನಾಗಿದ್ದೆ ಅವನು? ಅವ್ನು ಕಟ್ಕೊಳ್ಳೋದಕ್ಕೆ ಏನೇ ಮಾಡಿ ನಿನಗೆ? ನೀನ್ ಏನೇನೋ ನನ್ಗೊಂದು ಬೇಡ. ಅಮ್ಮ ಇದ್ದಿದ್ರೆ ಇಷ್ಟೊಂದು ಪರಿತಾಪ ಪಡ್ಬೇಕಾದೇ ಇರ್ಲಿಲ್ಲ. ಹದಿಮಾರಿತನದಲ್ಲಿ ನಿಮ್ಮಮ್ಮ ಎಲ್ಲಿದ್ದಾಳೆ ಅಂತ ಹೇಳುವಾಗೆ ಇಲ್ಲ. ಎಲ್ಲ ಅವಳಿಗೆ ತದ್ವತ್ತು. ಯಾಕಣ್ಣ ಅವಳ ಅಳಿಕೆ 20 ವರ್ಷ ಆದ್ಮೇಲೆ? 20 ವರ್ಷ ಆಯ್ತು. ನೆನಪಿದೆಯಲ್ಲ,
6 ತಿಂಗಳು ಕೂಸು ಕಣೆ ನೀನು. ಹಿಂದೆ ಮುಂದೆ ನೋಡ್ರೆ ಬೇಜವಾಬ್ದಾರಿ ಹೆಂಗಸು ಇಲ್ಲ ಮಾಡೋದಕ್ಕೆ ನಾನು ಪಟ್ಟ ಕಷ್ಟ ಬವಣೆ ಏನು ಅಂತ ನೀವು ಗೊತ್ತೇನೆ. ಗೊತ್ತಿದ್ರು ಈ ರೀತಿ ಸ್ವಲ್ಪ ತಿಳಿದ್ರೆ ಅಲ್ಲ ಕಣೆ ಎಷ್ಟೇ ನೀನು ಈ ತರ ನನ್ನ ಮಗಳು ಚೆನ್ನಾಗಿರ್ಬೇಕು, ಒಳ್ಳೆ ಮನೆ ಸೇರ್ಬೇಕು, ಸುಖವಾಗಿರ್ಬೇಕು ಅಂತ ಹೇಳಿ 4 ವರ್ಷದಿಂದ ಅಹೋರಾತ್ರಿ ಯೋಚಿಸಿ ಬಂದು ಒಳ್ಳೆಯವರನ್ನ ಬಿಟ್ಟರೆ ಆಗಲ್ಲ ಅನ್ಬಿಟ್ಟಿಲ್ಲ. ಈ ಮನೆಗೆ ನೀನು ಏಜ್ ಮಾಡಿನೋ ಇಲ್ಲ ನಾನು ಏಜ್ ಮಾಡಿ, ಇಲ್ಲಿ ನೀನು ಮಾತನಾಡಬೇಕು ಇಲ್ಲ ನಾನು ಮಾತನಾಡಬೇಕು. ನಿನ್ನ ಮೇಲೆ ನನಗೆ ಅಧಿಕಾರ ಹೆಚ್ಚು, ನನ್ನ ಮೇಲೆ ನಿನ್ನ ಅಧಿಕಾರ ಹೆಚ್ಚೆ. ನೋಡೆ 65 ವರ್ಷ ನನಗೆ ಇಷ್ಟು ವರ್ಷ ಸಂಸಾರ ಮಾಡಿ ಪಡ್ತ ಅನುಭವ, ಆಲೋಚನೆ, ವ್ಯವಹಾರ ಇದೆಲ್ಲದರ ಮುಂದೆ ಸೋಪುತ್ತಾಗ ಹಾಗೂ ಹೋರಾಡುತ್ತಿದ್ದ ನಿನ್ನೆ ಮುಂದಿನ ವಿವೇಕ ಅಗ್ನಿಗುಂಡದಲ್ಲಿ ಆಹುತಿ ಕೊಡಬಡಬೇಕು ಅಂತೀಯಾ? ಕಡಿಮ ಹೇಳ್ತಾ ಇದೀನಿ. ಈ ಮದುವೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಏನು ಮಾಡ್ತೀನಿ ಏನು ಮಾಡ್ತೀನಂತೆ. ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ತಂದೆಗೆ ಹೇಗೆ ಗೌರವ ಕೊಡಬೇಕು, ತಂದೆ ಮಾತನ್ನು ಹೇಗೆ ಪರಿಪಾಲಿಸಬೇಕು ಅನ್ನೋ ಜ್ಞಾನವೇ ಇಲ್ಲ. ಆಮೇಲೆ ತಗೊಂಡು ಹೇಳ್ತಾರೆ, ನಾನು ತೋರಿಸಿದ ಹುಡುಗನಿಗೆ ಕುತ್ತಿಗೆ ಕೊಟ್ಟು ತಾಳಿ ಕಟ್ಸ್ಕೊಂಡು ಮದುವೆ ಮಾಡ್ಕೊಂಡು ಆಯ್ತು. ಅದು ಬಿಟ್ಬಿಟ್ಟು ತಪ್ಪು ಶ್ರೀಮಂತ ಮಾಡ್ತಾನೋ ಅಲ್ವೋ ಅವ್ನು ಹೇಗಿದ್ದಾನೋ ಏನೋ ಅಂತ ಪಂಚಾಂಶ ಮಾಡಿದ್ರೆ ನೋಡ್ಕೋ. ಅದನ್ನೆಲ್ಲ ಯೋಚನೆ ಮಾಡಿದೆ ಯಾರು ಅಂದ್ರೆ ಅವ್ರ ಕೈ ಹಿಡಿತೀನಿ ಅಂತ ಒಪ್ಕೊಂಡ್ಬಿಡ್ಬೇಕಾ? ಎದ್ದು ನಾನೇನು ಗಡ್ಡೆ ಹಾಕೊಂಡ್ಬಿಟ್ಟೇನೆ? ನನಗೆ ತಪ್ಪು ಯಾವುದು ಒಪ್ಪು ಯಾವುದು ಅಂತ ಗೊತ್ತಿಲ್ವೇನೆ? ನನ್ನ ಅಳಿಯನಾಗೋನಿಗೆ ಆ ಅರ್ಧದ ಇದೆ ಅಂತ ಕಾಚಿ ಮಾಡ್ಕೊಂಡು ಬೇರೆ ಆಗ್ತಾನೆ. ನಾನಿದು ಮದುವೆ ಒಪ್ಕೊಂಡಿದ್ದು, ಈ ಸಂಬಂಧಕ್ಕೆ ಕೈ ಹಾಕಿದ್ದು ಅಲ್ಲ ಕಣೆ. ಶ್ರೀಮಂತನ ಮಗ ಆದ್ಮೇಲೆ ಅವನಾದ್ರೇನು ಹೇಗಿದ್ರೇನು ಅವ್ನು ಒಳ್ಳೆಯ ಮನುಷ್ಯ ಆಗಿರ್ಬೇಕು ಅಂತ ನನ್ನ ಅಭಿಪ್ರಾಯ. ಅಯ್ಯೋ ಅಂತ ಜೀವನ ಇಲ್ಲ ಅಯ್ಯೋ ಮಾಡ್ಕೊಂತ ಈ ಸುಳ್ಗಾಡ್ ಬುದ್ಧಿಯ ಬಂದಿರೋದು. ಈ ಕಾದಂಬರಿಗಳು ಓದಿರಿ, ಈ ಕಾದಂಬರಿಗಳು ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಹಾಗೆ ಅಲ್ಲೋ ಕಲ್ಲೋ ಮಾಡ್ತಾ ಇದೆ ಅಂತಂದ್ರೆ ಅವ್ರಿಗೆ ಬೆಲೆ ಇಲ್ಲ, ಭಕ್ತಿ ಇಲ್ಲ, ದೊಡ್ಡವ್ರಿಗೆ ಗೌರವ ಇಲ್ಲ. ಇಂಥ ಕಾದಂಬರಿಗಳು ಏನ್ ಮಾಡಬೇಕು ಗೊತ್ತಾ? ಮಂಡ್ಯ ಒಳ್ಳೆಯವರಿಗೆ 4 ಗಂಟೆ ನೀರಾದ್ರೂ ಕಾಯ್ತಿರ್ತೀನಿ. ಬೇ ಗುಡ್ಡು ಮೂದೇವಿ ಮನೆ ಹಾಳಿ ಕೇಳಿಸ್ಕೋ. ಇನ್ನು ಓದೋದು ರಾಮಾಯಣ, ಪುರಾಣ ಪುಣ್ಯಕಥೆಗಳು ಅಥವಾ ಸರ್ವಜ್ಞವಚನಗಳು, ದಾಸನುಡಿಗಳು ಬೇಡ ಕಡೆ ಚಿಂತಾಮಣಿ ನೀತಿ ಚಿಂತಾಮಣಿನಾರು ಓದಿದ್ರೆ ತಂದೆಗೆ ಹೇಗೆ ವಿಧೇಯತೆಯನ್ನು ನಡ್ಕೋಬೇಕು ಅನ್ನೋದಾದ್ರೂ ಗೊತ್ತಾಗ್ತಾ ಇತ್ತು. ವಿಧೇಯತೆಯಿಂದ ನಡ್ಕೊಂಡ್ರೆ ನಾನು ಏನಾರ ಮಾಡಿದ್ದೀನಿ? ಮೋಹನೇ ನಿನ್ ಗಂಡ, ಅವ್ನಿಗೆ ನೀನ್ ಕೊಟ್ಟು ಮದುವೆ ಮಾಡೋದು, ಆ ಉದ್ದೇಶದಿಂದನೇ ಅವನ ಸಾಕಿ ಸಲಿಗೆ ಓದಿಸಿದ್ದು ಅಂತ ನೀನೇ ಅಲ್ವಣ ಹೇಳಿದ್ದು? ಹೌದು. ಅಣ್ಣನು ಅಷ್ಟು ಅಂದಿದ್ದಾರೆ, ನನ್ನ ಮನಸ್ಸು ಒಪ್ಪಿದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಒಂದೇ ಆದಂಗಾಯ್ತು ಅಂತ ನಾನು ಅವನ್ನ ಪ್ರೀತಿಸಿದೆ. ಇವೆಲ್ಲವೂ ಒಂದೊಂದಾಗ ಅರ್ಥವಾದಾಗಿಲ್ಲ. ಅವನೇ ಹೃದಯೇಶ್ವರ ಅಂತ ಏನ್ ಮಾಡ್ತಾರೆ? ಅವನೇ ನಿನ್ನ ಹೃದಯೇಶ್ವರ ಅನ್ಕೋಬೇಕು. ಇದೆಲ್ಲ ಸುಡುಗಾಡು ಕಾದಂಬರಿ ಓದಿದ ಪರಿಣಾಮ ಕಣೆ. ಅದ ಕಣೆ, ನನ್ನ ಅಪ್ಪಣೆಯಲ್ಲಿ ನನ್ನ ಮನಸ್ಸನ್ನು ಮನಸ್ಸನ್ನ ಕದಿಯೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟು ಯಾರೇ? ನಿನ್ ಮಾತಿನ ಪ್ರಕಾರವೇ ಅಲ್ವಾ ನಾನು ಅವನ್ನ ಪ್ರೀತಿಸಿದ್ದು? ಓ, ನನ್ನ ಮಾತಿನ ಪ್ರಕಾರ ನೀನು ಅವನ ಪ್ರೀತಿಸಿದ್ದ. ಅದೇ ನಾನಾದ ನನ್ನ ಇನ್ನೊಂದು ಮಾತಿನ ಪ್ರಕಾರ ನಿನ್ನ ಮನಸ್ಸಿಂದ ಅವನ ಪ್ರೀತಿಗೆ ಕಿತ್ತು ಹೋದೆ. ವರ್ಷಾನ್ಗಟ್ಲೆ ನೀನೇ ಪ್ರೋತ್ಸಾಹ ಮಾಡಿ ಈಗ ಹೀಗಂದ್ರೆ ಹೇಗಣ್ಣ? ಕಣೆ, ನಾನೇ ಪ್ರೋತ್ಸಾಹ ಮಾಡಿದ್ದೇನೆ. ಆದ್ರೆ ಈಗ ಅವನಿನ್ನ 35-40 ಸಾವಿರಕ್ಕೂ ಹೆಚ್ಚು ಬೆಲೆ ಬಾಳೋ ಶ್ರೀಮಂತನ ಒಬ್ಬನೇ ಮಗ ಸಿಗ್ತಾ ಇರ್ಬೇಕಾದ್ರೆ ಆ ಕೆಳಗಟ್ಟೆ ಮನುಷ್ಯನಿಗೆ ಮನೆ ಹಾಕಕ್ಕಾಗುತ್ತೆ? ಬಿಡೋ, ಬರ್ತಾ ಕಲ್ಯಾಣ ಸಾಧ್ಯಗಳು ಸಿಕ್ಕಿದ್ರು. ಈ ಊರಲ್ಲಿ ಗಣಪಾಲಯ ಅಂತಿದ್ದಾರೆ. ಅವ್ರ ಮಗನಿಗೆ ಓದು ಹುಟ್ಟಾದಂತೆ. ನಮ್ಮನೆಗೆ ಹುಡುಕಿದ್ದಾಳೆ. ಈ ಸಂಬಂಧ ಪೂರ್ವವಾಗಿದ್ದರೆ ಕೇಳಕ್ ಕೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ, ಮದುವೆ ನಿಶ್ಚಯ ಮಾಡೋದೇ. ನೀನು ಭಾವಿ ಮಾವ ಆಗೋರು, ನೀನೇ ಮಗನ ಗಂಡ ಹಾಕೋರು, ಗಂಡ ಸಿಕ್ಕಿಸ್ತಾ ಇರೋದು, ನೀನೇ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತಾ ಇರೋದು. ಮೋಹನ ಮನೆಗೆ ನನ್ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಆಗೋ ಹಾಗೆ ನಾನು ಮಾಡ್ತೀನಿ. ಒಬ್ರ ಮೇಲೆ ಪ್ರೀತಿ ಮಾಡಿ ಇನ್ನೊಬ್ರ ಮೇಲೆ ಅದೇ ಭಾವನೆ ಬರಬೇಕು ಅಂತ ಹೇಗಣ್ಣ ಆಗುತ್ತೆ? ಯಾಕಾಗಲ್ಲ? ಅದೇ ಭಾವನೆ ಬರದಿದ್ರೆ ಕೇಳ್ಕೋ, ಗಂಡ ಅನ್ನೋ ಭಾವನೆ ಬರಲಿ ಸಾಕು. ಅಲ್ಲ ಕಣೆ, ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತೆಲ್ಲ ಇಟ್ಕೊಂಡು ಯಾರಾದ್ರೂ ಮದುವೆ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದೇನೆ ಇಲ್ವಲ್ಲ? ಈಗ ಎಷ್ಟೋ ಜನ ಗಂಡ ಇಟ್ಟಿದ್ರು, ಅವ್ರ ಅಪ್ಪ ಮಾಡಿದ್ರು, ಅವ್ರನ್ನ ಮದುವೆ ಮಾಡ್ಕೊಂಡು ಸುಖವಾಗಿಲ್ವಾ? ಮಕ್ಕಳು ಮದುವೆ ಕರೆದಿಲ್ವಾ? ಸಂಸಾರ ಮಾಡ್ತಾ ಇಲ್ವಾ? ಮದುವೆ ಅಂತ ಒಂದು ಆಗಲಿ, ಆಮೇಲೆ ಮೋಹ ಪ್ರೀತಿ ಪ್ರೇಮ ಎಲ್ಲ ಮೂಡತ್ತೆ. ಅಣ್ಣ 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 ಏನ್ ಮಾತಾಡ್ತಾ
ಆಗೋಲ್ಲ. ಇಂಥ ಮಕ್ಕಳು ಹೇಳೋದು ಸೋದಾರ, ನಾವು ಸುಮ್ಮನೆ ಇರೋದಂತೆ. ಕಡವಬೇಕು ಬಂದ್ಬಿಟ್ಟು ಅಡ್ಡ ಗರಡಗಂಬತ್ತ ಹೋಗೆ ತೊಲಗೆ. ಅವ್ವ ಅದ್ಯಾಕವ್ವ 500 ಆಟೋ ಹೊಂಟೋದ್ರು ನೋಡ್ಬಿಟ್ರವ್ವ? ಏನ್ ನಡೆಯೋದು? ಅವ್ರು ಹೇಳಿದ ಗಂಡನ ನನ್ ಬೇಡ ಅಂದೆ, ಅದಕ್ಕೆ. ಹಂಗ್ಯಾಕವ್ವ ಹೇಳಕ್ ಹೋದಿ? ಗುಂಡನ್ ಮೇಲೆ ಏನು ಅಂತ ನಿಮ್ಗಿದು ಗೊತ್ತಿಲ್ಲ ಕಣ್ರವ್ವ. ಕಷ್ಟ ಸುಖ ಅನುಭವಿಸೋಳು ಗೊತ್ತು. ಹೆಣ್ಣ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಗಂಡನ ಕೈ ಹಿಡಿಲೇಬೇಕು. ಗಂಡಿಕ್ಕಿದ್ದೇವೆ ಹೆಂಗ್ಸ್ಗೆ ಮರುವಾರ ಎಲ್ಲೈತ್ರವ ಪ್ರಪಂಚದಾಗೆ. ಅದು ಅಲ್ಲದೆ ಇನ್ನು 7 ದಿನ ಅಂತ ನೀವು ಅಪ್ಪನ ಮನೆನೇ ಇರಕ್ಕಾದದ್ದು ಜೋಡಿ. ಮತ್ತೆ ಹಂಗಂತ ಸಿಕ್ಕೋನ್ ಕಾಲೋಗಕ್ಕೆ ಸಾಧ್ಯತೆನೆ ಹುಚ್ಚಿ. ಸಿಕ್ಕೋನ್ ಕಾಲು ಯಾಕವ? ಯಾರವ ಇನ್ನೊಂದು ಬುಕ್ ಮಾಡಿದ್ರು? ಯಾವನೋ ದಂಪಾಲೈನ್ ಬಂದಂತೆ. ಓ ದಂಪಾಲೈನ ಮಕ್ಕಳ ಹಂಗಾರೆ ಕೊಂಡ ಬಿಡ್ಬೇಕವ. ನಾನ್ ನೋಡಿದೀನಿ ಅವ್ರನ್ನ. ಒಳ್ಳೆ ಕಟ್ ಮಸ್ತಾದ ಆಳು ಚಂದ್ರಸ್ವರ ಅಂತ ಇಬ್ಬರು ಹೇಳ್ತಾರವ. ಲಕ್ಷಾಧೀಶ್ವರನಾಗಿದ್ರೆ ಕೋಟ್ಯಾಧೀಶ್ವರನಾಗಿರ್ಲಿ, ನನ್ಗೆ ಆಸ್ತಿ ಕಟ್ಕೊಂಡು ಹಣ ಕಂಡು ಹಲ್ಕಿದ್ದು ಯಾವನ ಬೀದಿಲಿ ಹೋಗೋ ಕೋಡನ್ ಕಟ್ಕೊಳಕ್ಕೆ ನಾನೇನ್ ಅನ್ಕೊಂಡಿದ್ದೀಯ ನೀನು? ಹಂಗಾರೆ ಅವ್ರ ಲಗ್ನಕ್ಕೆ ಒಳ್ಳೆ ನೀವು ಒಬ್ರ ಮೇಲೆ ಪ್ರೀತಿ ಮಾಡಿ ದುಡ್ಡಿನ ಆಸೆಗೆ ಇನ್ನೊಬ್ರ ಮೇಲೆ ಮದುವೆ ಆಗೋಕ್ಕೆ ನನ್ಗೆ ಪಶು ಹಾಕೊಂಡಿದೆ ಕೆಂಪಿ. ಅದ್ಯಾರವ ನೀವು ಆಟೋ ಪ್ರೀತಿ ಮಾಡ್ತಿರೋದು? ನನಗ್ ಗೊತ್ತಿಲ್ಲ. ಯಾರನ್ನೇ ಆಗಿರವ ನಿಮ್ಗೆ ಇಷ್ಟೊಂದು ಮನ್ಸಾಗಿರೋದು? ನಿನಗ್ ಗೊತ್ತಾಗೋಕ್ಕೂ ಕಾರಣವೂ ಇಲ್ಲ ಅನ್ನು. ನೀನ್ ಇಲ್ಲಿಗೆ ಬಂದ್ಮೇಲೆ ಅವ್ರು ಒಂದ್ಸಲಿನೂ ಇಲ್ಲಿ ಕಾಲಿಟ್ಟಿಲ್ಲ. ಮತ್ತೆ ಆಗ್ತಾವ ಅವ್ನು ಆಟೋ ಮನ್ಸ್ಕೊಚ್ಕೊಂಡಿದ್ದೀರ? ಅಲ್ಲ, ನಾನ್ ಈ ಮನ್ಯಾಗ ಬಂದೆ ವರ್ಷದ ಮೇಲೆ 3 ತಿಂಗಳಾತು. ಒಂದಿನ ಈ ಕಡೆ ಮಕ್ಕಳೇ ಹಾಕಿಲ್ವಲ್ಲ, ಹೋಗ್ತಾ ತಿರುತಿ. ಅದು ಅಲ್ಲದೆ 500 ಯಾರಿಗೊಂಡು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅನಿಸ್ತಾ ಇರುವಾಗ ಒಂದಿನ ಈ ಕಡೆ ಬಂದು ನಿಮ್ಗೆ ವಿಚಾರಿಸೇ ಇಲ್ಲಲ್ಲ. ಅವನಿಂದ ಗೆಣೆ ಅಂತೀನಿ ಗುಡಿ. ಕೆಂಪಿ ಅವ್ರ ವಿಷಯ ಸರಿಯಾಗಿ ತಿಳ್ಕೊಂಡೆ ನೀನ್ ಏನಾರ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ನೋಡ್ಕೊ, ಏನ್ ನಿನ್ ಬಾಯಿಗೆ ಹತ್ತೆ ಇಲ್ವಲ್ಲ? ಸಿಟ್ಟಾಗಿ ಆಗ್ರವ. ಅಲ್ಲ, ನೀವು ಆಟೋ ತಿರುತಿ ಮಾಡೋನು ಒಂದಿನ ಈ ಕಡೆ ಬರ್ಲೇ ಇಲ್ವಲ್ಲ. ಇನ್ಯಾವ್ಯಾರು ಮನ್ಸಾಗೈತೇನೋ ಅಂತ ಅನುಮಾನ ಆಯ್ತು. ಹಂಗಂತೆ ಅತ್ತೆಯ ಅದು ಬದು ಇಲ್ಲೇ ಮಾತಾಡಿದ್ದೀನಿ ನಾನು. ಕೆಂಪಿ ಇಂತ ಅನಿಷ್ಟವಾದ ಮಾತನ್ನ ಆಡಿ ನನ್ನ ಮನಸ್ಸನ್ನ ನೋಯಿಸ್ಬೇಡ ಕಣೆ. ಇಲ್ಲೋಡು ಇದು ಮೋಸ್ಕಾರದ ಮುಖೆ ನೀನೇ ಹೇಳು. ಒಂದೊಂದು ರೇಖೆಯಲ್ಲೂ ಪ್ರೇಮ ತುಂಬಿ ತುಳುಕ್ತಾ ಇರೋಗೆ ಕಾಣೋದಿಲ್ಲ ನಿಮ್ಗೆ? ಏನೇ ಅದು, ಇದು ಮೋಸ್ಕಾರ ಮುಖ ಅಂತ ನಾನು ನಂಬೋಲ್ಲ. ಹೌದ್ ಕಣ್ರವ, ನೀವು ಹೇಳೋದು ನಿಜ ಕಣ್ರವ. ಚೆನ್ನಾಗಿದೆ ಈ ಮಖ. ಯಾರವ ಇವ್ರು? ನಮ್ ದೂರ ಸಂಬಂಧಿಕರು ಕೆಂಪಿ ಇವ್ರು. ನೀನಿಲ್ಲಿ ಬರೋಕೆ 1-2 ವರ್ಷದ ಮುಂಚಿನವರೆಗೂ ನಮ್ಮನ್ನ ನೆನ್ಕೊಂಡು ಓದ್ಕೊಂಡಿದ್ರು. ಅವಾಗೆಲ್ಲ ಅಣ್ಣ ಇವ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳ್ತಾ ಇದ್ರು. ಅಣ್ಣನು ಒಪ್ಪಿದ್ದಾರೆ ಅಂತ ನಾನು ಅವ್ರನ್ನ ಹೀಗೆ ಪ್ರೀತಿಸಿದೆ. ಅವ್ರಿಗಂತೂ ನಾನು ಅಂದ್ರೆ ಪ್ರಾಣ ನಮಗೆ ನನಗೆ. ಅವ್ರ ಹೆಸರೇನ್ರವ? ಮೋಹನ್ ಮೂರ್ತಿ ಅಂತ. ಓ ಮೋಹನ್ ಮೂರ್ತಿ ಅಂದ್ರೆ ಇವ್ರೇನೆಯಾ? ಯೋಟೋ ಪಟ್ಟು ನೀವು ವಿದ್ಯಾ ಕನ್ವರ್ಸ್ಕೊಟ್ಟಿರುವಾಗ ಇವ್ರ ಹೆಸರು ಹೇಳ್ಕೊಂಡು ಏನೇನೋ ಮಾತಾಡಿದ್ದೀನ ಕೇಳಿಸ್ಕೊಂಡಿದ್ದೀನ್ರವ ನಾನು. ನನ್ ಯಾರ ನೀವು ಮಾತ್ರ ಇವ್ರನ್ನ ಕೊಂಡ ಬಿಡ್ಬೇಡ್ರಿ. ಆಹಾ ಸೇಫ್ ಮನ್ಮತಾನೆ. ನಿಮ್ದು ಅವ್ರು ಒಳ್ಳೆ ಜೋಡಿ ಕಂಡ್ರವ. ಅವ ಏನ್ ಮಾಡ್ಬೇಕಿರ್ತಿ? ಅವ ಅಯ್ಯೋ ಅವ ಅಯ್ಯೋ ಅವ ಇವನೇನ್ರಮ್ಮ? ಅಯ್ಯೋ ದೇವ್ರೆ ಏನ್ ಮಾಡ್ಲಿ ನಾನು? ಅಯ್ಯೋ ಅವ ಅಯ್ಯೋ ನಾನು ಹೊಂಟೋಗೈತೆ. ಅಯ್ಯೋ ದೇವ್ರೆ ಏನ್ ಮಾಡ್ಲಿ? ಯಾರು ಬರಪ್ಪ ನಮ್ಮ ಅವ್ವ ಜ್ಞಾನ ತಪ್ಪಿಟ್ಬಿಟ್ಟವ್ರೆ. ಯಾರು ಬರಪ್ಪ? ಅವ ಅಯ್ಯೋ ದೇವ್ರೆ ಏನ್ ಮಾಡ್ಲಿ? ಯಾರು ಬರಪ್ಪ? ಅದೇನಮ್ಮ ಹಂಗೆ ಕಿರ್ಚ್ಕೊಂತ ಇದ್ಯಾ? ನೀನು ಕಿರ್ಚಾಟ ಸುತ್ತಮುತ್ತಲು ಇರೋರಿಗೆಲ್ಲ ಕೇಳಿಸ್ತಾ ಇದೆಯಲ್ಲ. ನಾನು ಆ ರಸ್ತೆ ಕೊನೆ ತನಕ ಹೋಗಿದ್ದೆ. ಇನ್ನೇನು ನನ್ನ ಮನೆ ಒಳಗೆ ಕಾಲಿಡ್ಬೇಕು ಅಷ್ಟರಲ್ಲೇ ನನ್ನ ಕಿವಿಯಲ್ಲಿ ಯಾವುದೋ ಒಂದು ಹೆಣ್ಣು ಅಯ್ಯಯ್ಯೋ ಅಂದಂಗಾಯ್ತು. ಅಯ್ಯೋ ಯಾರೋ ಸಂತ್ರಸ್ತ ಇರ್ಬೇಕು ಅಂತ SI ಅವ್ರು
ಹೊಡ್ಕೊಂಡು ನಾನು ಬಂದ್ಬಿಟ್ನಲ್ಲಮ್ಮ, ಏನವಾಯ್ತು? ಹಂಗೆ ಜ್ಞಾನ ತಪ್ಪಿಟ್ಬಿಟ್ರು. ಏಟ್ ಅಡ್ಗಾಡ್ಸಿದ್ರು ಏಟ್ ಮಾತಾಡ್ಸಿದ್ರು ಮಾತಾಡಕ್ಕಿಲ್ಲ. ಸೈಕೋ ನಿಂತೋಗ್ಬೇಕು ಅಂತ ಭಯ ಆಗ್ತೈತೆ. ಏನಾಗೈತೆ ನೋಡಿ ಬುದ್ಧಿ. ನೀನೇಯ ಇದು ಹಗರಣ ಮಾಡ್ತೀರಮ್ಮ, ಅವ್ರಿಗೇನು ಆಗಿಲ್ಲ. ನೀನು ಹಗರಣ ಮಾಡಿ ನೋಡ್ರೆ ಅವ್ರು ಸತ್ಯ ಹೋಗ್ಬಿಟ್ಟು ನನಗೆ ಬಡ್ಕೋಬಿಟ್ಟೆ. ಜೀವನೇ ಹೋಗಿದ್ರೆ ಹೋಯ್ತು ಬಿಡು, ಅವ್ರಿಗೇನು ಆಗಿಲ್ಲ. ತಲೆ ತಿರುಗಿ ಬಿದ್ದೋಗಿದ್ದಾಳೆ ಅಷ್ಟೇ. ಒಂದ್ ಕೆಲಸ ಮಾಡೋ, ಒಳಗೊಂದು ಹಾಸಿಗೆ ಹಾಕ್ಸು. ಹಾಸಿಗೆ ಹಾಕ್ಬಿಟ್ಟು ಒಂದ್ ಗ್ಲಾಸ್ ನೀರು ತಗಮ್ಮ. ಅವಳನ್ನ ಎಬ್ಬಿಸ್ತಾರೆ ಮಲಗಿಸ್ಬಿಟ್ರೆ ಅರ್ಧ ಗಂಟೆಗೆ ಸರಿ ಹೋಗ್ತಾರೆ. ಸರಿ, ನಾನು ನೀರ್ ತಗ್ಬಿಡ್ತೀನಿ. ಅಲ್ಲಿ ಗಂಟ ಬಸ್ಸಿ ನೋಡ್ಕೊಳ್ಳಿ ಬುದ್ಧಿ. ಒಬ್ಬರನ್ನೇ ಬಿಟ್ಟು ಹೋಗಕ್ಕೆ ಮನ್ಸ್ ಬರ್ಬೋದು. ನಾನಿದ್ದೀನಲ್ಲ, ನೋಡ್ತಾ ಬಿಡು. ಅದಕ್ಕೆ ಭಯ ಬಿಡು, ಗೊತ್ತಾಗುತ್ತೆ. ಇದೇನಪ್ಪ ಇವ್ರು ಒಳ್ಳೆ ನಾಯಿ ಮಾಡಿದ್ದಾರೆ, ಬಿಟ್ಬಿಟ್ಟವ. ನೋಡೋದು ದಷ್ಟ ಪುಷ್ಟ ಇದ್ದಾರೆ, ಆದ್ರೆ ಏನು ತಲೆ ತಿರುಗಿ ಬಂದಿದ್ದಿರು. ಇಲ್ಲೇನೋ ಸಮಸ್ಯೆ ಇದೆ. ಹುಡುಗಿ ನೋಡೋಕೆ ಚೆನ್ನಾಗಿದ್ದಾರೆ. ಆಹಾ, ನನ್ನ ಹೆಂಡತಿನೂ ಇದ್ದಾಳೆ. ಬಜಾರಿ ಅದೇನು ಅಂತ ಕಟ್ಕೊಂಡು. ಓಹೋ, ಇದಕ್ಕೇನಾಯ್ತು? ಇದ್ದಕ್ಕಿದ್ದಾಗೆ ಹಿಂತಿರ್ಗಿತ್ತು. ಸಂಜೆ 6 ಗಂಟೆ ಅದು ಇನ್ನೂ ಮನೆಗೆ ಬರ್ಲಿಲ್ವಲ್ಲಪ್ಪ ಅಂತ ನಾನ್ ಕಣ್ಣಾಡಿಸ್ಕೊಂಡು ಬೀದಿ ನೋಡ್ತಾ ನಿಂತಿದ್ರೆ ಇದ್ದಕ್ಕಿದ್ದಾಗೆ ಹೀಗ್ ಬಂದು ಇಲ್ಲಿಗೆ ಬಂದು ಇವಳು ಶುಶ್ರೂಷೆ ಮಾಡ್ತೀರಲ್ಲ. ಅಲ್ಲ, ಏನ್ ಸಂಬಂಧ ಅಂತೀನಿ. ಓಹೋ, ಇದಕ್ಕೇನಾ ಇವ್ರು ದಿನಾ ಮನೆ ಕಡ ಮಾಡ್ಕೊಂಡು ಬರ್ತಿದ್ದು? ಕೇಳಿದ್ರೆ ಆಫೀಸಲ್ಲಿ ಕೆಲಸ ಹೆಚ್ಚಾಗಿದೆ, ಹೊಸ ಸಲಹೆಗಳು ಬಂದಿದ್ದಾರೆ ಅಂತ ನಮ್ಮ ಹತ್ರನೇ ಬಿಡ್ತಾರಲ್ಲ. ನಾನು ಇವತ್ತು ಭಾಗ ಹತ್ರ ನಿಂತಿದ್ದು ಒಳ್ಳೇದೇ ಆಯ್ತು. ಇಲ್ಲೇ ಹೋಗಿದ್ರೆ ಇವ್ರ ಮನೆ ಹಾಡ್ತಾರ ಇನ್ನು ಎಲ್ಲರಿಗೆ ಹೋಗ್ತಿರ್ತಾವ. ಕಣ್ಣು ಹಿಡಿತೀನಿ ನಾನು, ಬಿಡಲ್ಲ. ಇಲ್ಲೇ ಮರದಿಂದ ಬಚ್ಚಿಟ್ಕೋತೀನಿ, ಕಣ್ಣು ಹಿಡಿತೀನಿ. ಅಲ್ಲ, ಈ ಹೆಂಗಸು ಹಾಸಿಗೆ ಹಾಕ್ಬಿಟ್ಟು ನೀರು ತಗೊಂಡ ಇವ್ರು ನೀರು ಕುಡ್ಕೊಂಡು ಹಾಸಿಗೆ ಹಾಕಿ ಮಲ್ಕೊಂಡೆ. ಅಯ್ಯೋ, ನನಗೆ ಬೇರೆ ಲೇಟ್ ಆಯ್ತು. ದಿನಾ ತಡ ಮಾಡ್ಕೊಂಡು ಮನೆಗೆ ಹೋದ್ರೆ ಅವ್ರು ತಾನೆ ಸುಮ್ಮನೆ ಅಂತ. ನಿನ್ನೆ ತಾನೇ ಒಂದಂಕ ಆಗಿದೆ. ಮೊದಲೇ ರಾಕ್ಷಸ ವಂಶ. ನಾನು ಬೇರೆ ಬಂದಿರ್ತಾರಲ್ಲ, ಹುಡುಗಿ ಇಲ್ಲಿ ರಸ್ತೆ ಮೇಲೆ ಬಿಟ್ಟೋಗೋದು ಸರಿಯಲ್ಲ. ಏನ್ ಮಾಡ್ತೀವಿ? ಏನಾದ್ರು ಮಾಡ್ತೀನಿ, ಎತ್ಕೊಂಡು ಹೋಗ್ಬಿಟ್ರೆ ಇವನ್ನ ಒಳಗಡೆ. ಇವನ್ ಎತ್ತು ಅಷ್ಟೇ, ಒಳಗಡೆಯಿಂದ ನನ್ನನ್ನು ಯಾರು ಎತ್ಕೊಂಡ್ಬರ್ಬೇಕಾದ್ರೆ ನೋಡೋಣ. 7 ಸುತ್ತು ಕರ್ಕೊಂಡು ಹೋಗ್ತೀನಿ. ಅಮ್ಮ ಎದ್ದಳಮ್ಮ, ಅಯ್ಯೋ 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 ಅಯ್ಯೋ, ಇನ್ನೇನು ಕಣ್ಮಾನ. ಇವ್ರ ಮಾತು, ಇವ್ರ ಚಾಳಿ ಮಾತು ಕೇಳಿದ್ರೆ ಎಂತನೂ ಇಲ್ಲ. ನಾನೇ ನನ್ನ ಕಣ್ಣಾರ ಕಂಡಾಯ್ತಲ್ಲ. ಇನ್ನೇನು ಕಣ್ಮಾನ, ಏನೋ ನಡೆಸ್ತಿದ್ದಾರೆ ಇವ್ರು. ಇದೇನಿದು ಫೋಟೋ? ಹೇಗೆ ಫೋಟೋ? ಚೆನ್ನಾಗಿದೆ ಫೋಟೋ. ಇದರಲ್ಲಿರೋ ಒಂದೊಂದು ರೇಖೆಗೂ ತಿದ್ದಿ ಮಾಡಲಾಗಿದೆ. ಆ ಹೆಂಗಸು ಸುಮ್ಮನೆ ಗುಲ್ಲೆಬ್ಬಿಸ್ತಿದ್ದ. ಅವನಿಗೆ ಸತ್ಯ ಹೋಗ್ಬಿಡೋನು ಅಂತ. ಸಾಯಲಿಲ್ಲ, ಸಾಯಕ್ಕೆ ಅವ್ರಿಗೇನಾಗಿದೆ? ದಾಡಿ ಕೆಂಪು ನಾರು ಉಕ್ಕಿ ಹರಿತಾ ಇದೆ. ಅವಳೇ ಯಾರನ್ನ ಸಾಯಿಸ್ಬೇಕಾದ್ರೆ. ಆದ್ರೂ ನಾನು ಇಲ್ಲಿ ಬಂದು ತಪ್ಪು ಮಾಡ್ಬಿಟ್ಟೆ ಅಲ್ಲ. ಇವತ್ತು ಏನೇನು ಕಾದಿದೆ ನನಗೆ. ತಾಯಿ ಚಾಮುಂಡೇಶ್ವರಿ ನೀನೇ ಇವರೇ ಗೊತ್ತಾಯ್ತು ನನಗೆ. ಮೈಸೂರು ಸಿಲ್ಕ್ ಸೀರೆ ಹಾಕೊಂಡೆ. ಕೈಯಲ್ಲಿ ಹಿಡ್ಕೊಂಡು ಆಸ್ತಿಯಿಂದ ಹೊರಗಡೆ ಕುತ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತೀನಿ, ನಾನು ಹಿಡ್ತೀನಿ. ಇದರಲ್ಲಿರೋ ಒಂದೊಂದು ರೇಖೆಗೂ ತಿದ್ದಿ ಮಾಡಲಾಗಿದೆ. ಗಂಡಸು ಅಂದ್ರೆ ಹೀಗಿರ್ಬೇಡ್ವೆ ಅಂತ ಚಂದ ಆಕಾರ ಎಲ್ಲಾನು ನಮ್ಮ ಮನೆಯವರು ಇದ್ದಾರೆ. ಈ ತರ ನಾನು ಅಂದ್ರೆ ಇಷ್ಟು ಬೇಗ ನಿಮಗೆ ಬೇಜಾರು, ತಾತ್ಸಾರ ಬಂದಿದ್ದೇನೆ. ನನ್ನ ಕಂಡ್ರೆ ನಿಮ್ಗೋ, ನಿಮ್ಮ ಕಂಡ್ರೆ ನನ್ಗೋ. ಅಲ್ಲ, ಈ
ಅಲ್ವೇನ್ರಿ? ಇದೇನಾ ನೀವು ಮಾಡ್ತಾ ಇರೋ ಹೆಚ್ಚಿನ ಕೆಲಸ? ನಿಮ್ ಸಾಹೇಬ್ರು ಹೆಂಗಸು ಅಂತ ಗೊತ್ತಿರಲಿಲ್ಲ ರೀ. ತಪ್ಪು ಮಾಡೋದು ನೀವು ನನ್ನನ್ನೇ ಆಕ್ಷೇಪಣೆ ಮಾಡ್ಕೊತೇನೆ. ಏನ್ರಿ ನಾನ್ ಮಾಡಿರೋ ತಪ್ಪು? ಯಾಕ್ರಿ ಕೈ ಮುಚ್ಕೊಂಡು ಹಾಲು ಬೆಟ್ಟದ ಮಾಡ್ತಾ ಇದ್ದೀರಾ? ಮಾಡೋ ತಪ್ಪಲ್ಲ ಮಾಡ್ಬಿಟ್ಟು ಕುರಿತಲ್ಲ ಎದುರು ಬಿಡ್ತಾ ಇದ್ದಾರೆ. ಮತ್ತದೇ ಮಾತು. ಏನ್ರಿ ನಾನ್ ಮಾಡಿರೋ ತಪ್ಪು? ಏನ ನೀನ್ ಮಾಡಿದ ತಪ್ಪು ಏನು ಅನ್ನೋದಕ್ಕೆ ನನ್ನ ಕೈಯಲ್ಲೇ ಇದೆ ಕಡೆ ಸಾಕ್ಷಿ. ಇದಕ್ಕಿಂತ ಇನ್ನೇನೇ ಬೇಕು? ಯಾವ ಗಂಸು ಅಂತ ಹೀಗಿರ್ಬೇಡ. ನನಗೆ ಕಮ್ಮಿ ಆಗಿದೆ. ರತಿದೇವಿ ನಿನ್ನ ಮೆಚ್ಚಗೆ ಸಾಕ್ಷಾತ್ ಮನ್ಮಥನೇ ದೊರೆ ಹಿಡಿದುಕೊಳ್ಬೇಕೇನೋ. ಮದುವೆಯಾಗಿ ಇಷ್ಟು ವರ್ಷ ಆದ್ಮೇಲೆ ನಾವು ನಿನಗೆ ತಕ್ಕದಾದವರ ಅಲ್ಲ ಅಂತ ತೀರ್ಮಾನ ಮಾಡಿದ್ಯಾ? ಎಷ್ಟು ವರ್ಷದಿಂದ ಇದು ಮನಸ್ಸಲ್ಲೇ ಮಸಲತ್ತು ಮಾಡ್ತಿದ್ಯಾ? ನಮ್ಮೂರಲ್ಲಿ ನನಗಿಂತ ಒಳ್ಳೆಯವರ ನಿನಗಾದ ಯಾವನೇ ಸಿಕ್ತಿದ್ದ? ಗಂಸು ಅಂದ್ರೆ ಹೇಗಿರ್ಬೇಡ್ವೆ? ನಮ್ಮನೆ ಬೀದರೆಲ್ಲ ತಿದ್ದಲ್ಲ. ಏನನ್ನಲ್ಲಿರೋ ಅವಲಕ್ಷಣಗಳು? ಈ ರೂಪ, ಈ ಟಿವಿ, ಈ ಸೌಷ್ಠವ ಎಷ್ಟು ಜನಕ್ಕಿದ್ದಾರೆ ಊರಲ್ಲಿ? ಇದನ್ನು ನೋಡಿ ಪ್ರೇಮ ಪರವಶರಾದ ಒಂದೇ ಒಂದು ಹೆಂಗಸು ತೋರಿಸ್ತೇನೆ ನಮ್ಮ ಮನೆಯಲ್ಲಿ, ನಮ್ಮೂರಲ್ಲಿ. ನಾನು ಒಂದೇ ಒಂದ್ಸಲ ಅವ್ರಿಗೆ ತಿರುಗಿ ನೋಡಿದ್ರೆ ಸಾಕು ಅಂತ ಹಗಲು ರಾತ್ರಿ ಪೈಪೋಟಿ ಮೇಲೆ ಪೈಪೋಟಿ ಬಿಟ್ಕೊಂಡು ಕಾಯ್ತಿದ್ರು ಗೊತ್ತೇನೆ. ನನ್ನ ಕೇಶ ರಾಶಿಯು ಆ ಕೇಶದ್ದು ಪ್ರೇಮ ಪಕ್ಷಿಗಳು ಬಂದು ಚಿಲಿಪಿಲಿ ಈ ಅಂದ ಈ ಚಂದ ಈ ನನ್ನ ಮೈ ಕಟ್ಟು ನಿನಗೆ ಮಾತ್ರ ಸಾಕಾಗಿಲ್ಲ ಅಲ್ವಾ? ತಮ್ಮನ್ನ ತೃಪ್ತಿಪಡಿಸಕ್ಕೆ ಬಗೆ ಬಗೆಯ ಪಾನೀಯಗಳೇ ಬೇಕೇನು? ಎಷ್ಟು ಹಾಕಿ ರುಚಿ ನೋಡೋಳಲ್ಲ. ಬೇಡ ನೋಡಿ, ನೀವು ಈ ತರ ಮಾತಾಡ್ತಿರೋ ಉದ್ದೇಶ ನನಗೆ ಗೊತ್ತು. ಹೀಗೆಲ್ಲ ಮಾತಾಡಿ ನನ್ನ ಮೇಲೆ ಗೂಬೆ ಕೊಡ್ಬೇಕು ಅಂತ ನೋಡ್ತಿದ್ದೀರಾ ಅಲ್ವಾ? ಏನೂ ಅರಿದೋಳಾಗಿ ನಡೆಸಿದ್ದಾರೆ ಅಮ್ಮನೇ. ಯಾರು ಬೇಕು ಹೋದ್ರೆ ನಿನ್ನ ಆಟ ನನ್ನಂದ್ರೆ ನಡೆಯಲ್ಲ. ನಿನ್ನ ಅಲ್ಲಗಳಿಂದ ಸಾಕ್ಷಿ ನನ್ನ ಕೈಯಲ್ಲ ಇದೆ. ಬೇಡ ನೋಡಿ, ಈಗಾಗಲೇ ನನಗೆ ಬೇಕಾದ ಕೋಪ ಬಂದಿದೆ. ಅದನ್ನ ಇನ್ನೊಂದಷ್ಟು ಕೇಳಿಸ್ಬೇಡಿ. ಕೊಡಿ ಇಲ್ಲ ಫೋಟೋ. ಇಲ್ಲ ಅಂದ್ರೆ ಹೊರಪುರುಷನ ಫೋಟೋ ಸಾಕು ಅಂತ ಏಕೆ ಬೇರೆ ನೋಡಿದ್ದೆ ನನಗೆ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ಯಾವ ನೀನು ನನ್ನ ಕೈಗೆ ಸಿಕ್ಕಲಿ ಅವನು ನಾಚೆ ಆಗಲ್ವಾ? ಇಲ್ಲ ಸಲ ಸುಳ್ಳು ತಲೆ ಕೂಡ ಇದೆ ಹೊಗಳ್ತಿದ್ದೀರಲ್ಲ. ಯಾರಾದ್ರೂ ಕೇಳಿಸ್ಕೊಂಡ್ರೆ ನೀವೇನಿರೋ ಅಪರಾಧಿಗಳು, ನಾನೇನೋ ಮಾಡ್ಕೊಂಡು ಮಾಡಿ ಕೊಡ್ತಾರೆ ಅಂದ್ಕೊಳ್ಳೋಕೆ ನಿಜವಾದ ವಿಚಾರ ಅದೇ ಆಗಿರ್ಬೇಕು. ಏನು ಹೇಳ್ತೀನಿ. ಓ ನನ್ನ ಪ್ರಿಯೆ, ನನ್ನ ಪ್ರೇಮದ ಪುತ್ರಿ, ಹೇಳ್ತೀನಿ ಕೇಳು. ಇವನಿಗಲ್ಲ ಇವನು ಈ ನಿನ್ನ ನಯನ ಮೋಹನ, ನಿನ್ನ ಆದರ್ಶ ಪುರುಷ. ನಿನ್ನ ಹೃದಯಾಂತರಾಳದಲ್ಲಿ ಪ್ರಣಯ ಜ್ವಾಲೆಯನ್ನು ಪ್ರಚೋದಿಸಿರುವ ಪರಮ ಪಾತಕ ಇವನು. ನಾನು ಇಷ್ಟೆಲ್ಲ ಫೋರ್ಸ್ ತಗೊಂಡು ಹೇಳಿದ್ರೆ ನಿಧಾನಕ್ಕೆ ಏನನ್ನು ಅಂತ ಹೇಳ್ತಿದ್ದಲ್ಲ, ಏನನ್ನು ಅಂತ ನನ್ನ ಬಾಯಿ ಏನ್ ಹೇಳಿದೆ? ನನ್ನ ಹೊಟ್ಟೆ ಉದ್ದೋಗ್ತಿದೆ ಅಲ್ಲೇ. ನನ್ನ ಸುತ್ತಮುತ್ತಲವರು, ಬೆಂಗಳೂರು, ಮೈಸೂರವರು, ನನ್ನ ಫ್ರೆಂಡ್ಸು ಎಲ್ಲರೂ ನಾಳೆಯಿಂದ ಕೇಳಿಸ್ಕೊಂಡ್ರೆ ಏನೇ ಹೇಳ್ತಾರೆ ಅಲ್ಲ. ಬಸ್ಸಲ್ಲಿ ಇಟ್ಕೊಳಕ್ಕಾಗ್ತದೆ ಗಂಚು ಅಂತಾರಲ್ಲ ನನ್ನ. ಹೋಯ್ತಾನೆ ನನ್ನ ಮಾನ ಮರ್ಯಾದೆ ಗಂಟೆ ಗೌರವ ಎಲ್ಲ. ಅದೇ ಒಂದೇ ಸಮಯ ಕಪ್ಪೆತರ ಹೊರಡೋಣ ಅಂತ ಹೊಡ್ಕೋತಿಲ್ಲ. ಜ್ಞಾನ ಇದ್ದೀರ ಅವ್ರ ಬನ್ನಿ ಏನ್ ಕೂರ್ಗಿಡ್ ಬಂದಿರೋ ಹೇಗೆ? ಅಗ್ನಿ ಸಾಕ್ಷಿಯಾಗಿ ಗಂಡಿಗೆ ಈ ರೀತಿ ಮೋಸ ಮಾಡ್ಬೋದೇನೆ ನೀನು? ಮೋಸ ನಾನ್ ನಿಮಗ್ ಮಾಡಿದ್ನೋ ನೀವ್ ನನಗ್ ಮಾಡಿದ್ನೋ? ಅಲ್ಲ ರೀ, ಗಂಡ ಅನ್ನಿಸ್ಕೊಂಡು ಏನ್ ಮಾಡಿದ್ರೆ ಹೆಂಡತಿ ಕಳ್ಕೊಳ್ಳಾದಷ್ಟು ಬೇಜಾರಾಗುತ್ತೋ ಅಂತ ಕೆಲ್ಸನ ಇಲ್ಲೇ ನನ್ ಕಣ್ಣೆದುರಿಗೆ ಮಾಡ್ಬಿಟ್ಟು ಈಗ ನನ್ನ ಮೇಲೆ ಕೋಪ ಬಂದ್ರೊಳ ಘಟನೆ ಮಾಡ್ತಿದ್ದೀರಲ್ಲ. ಒಳ್ಳೆ ಯುಕ್ತಿ ಇದು. ಅಪರಾಧಿನ ಬಿರಿಯಾನಿ ಆಗೋದು. ಎಷ್ಟು ಯಾಕೆ ಏನು ಇಂದಿರಾ ನಿರಾಜಾರವಾಗಿ ಮಾತಾಡ್ತಿದ್ದಾರೆ ಹೆಂಗಸು. ಅಲ್ಲ ಯಾರಾದ್ರೂ ನೋಡಿದ್ರೆ ನಾನೇ ತಪ್ಪಿತಸ್ತ ಇವಳೆ ಸಾಚ ಅನ್ಕೋಬೇಕು. ಮುಚ್ಚಿ ಬಾಣ ಸಾಕು ನಿಲ್ಲಿಸ್ರಿ. ಹೋಗಿ
ಅದ್ ಯಾವಳನ್ನ ಅಪ್ಕೋತಿರೋ ಅಪ್ಕೊಳ್ಳಿ, ಅಪ್ಕೊಂಡು ಮುದ್ದಾಡ್ಕೊಳ್ಳಿ. ನಾನೇನು ನಿಮ್ಗೆ ಬೇಡ ಅಂತ ಹೇಳ್ತಿಲ್ಲ. ಅದೇ ನೋಡಿ, ನಿಷ್ಕಾರಣವಾಗಿ ನನ್ನನ್ನು ಮಾತ್ರ ಅಪರಾಧ ಗುರಿ ಮಾಡಬೇಡಿ. ಇಲ್ಲಿ ಕೊಡಿ ಆ ಫೋಟೋನ. ಒಂದು ಕೋಟಿಗೆ ಕಿತ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಇನ್ನೇನೇ ನೆಡ್ಬಿಡ್ಬೋದು. ಬಿಡ್ಬಾರ್ದು ಮನಪ್ಪ, ನಡಿ ಹಿಡಿ, ಅದೇನಾಗ್ತದೆ ನೋಡಿ. ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ನೀವು ಬಿಸಿಲಾಗೆ ಸಾಕಾಗೋಯ್ತು ಅವ್ವಾ ಚಾಮುಂಡೇಶ್ವರಿ. ನೀವು ಬಿಸಿಲಾಗೆ ನಡ್ಕೊಂಡು ಬಂದು ನಿನ್ ಸನ್ನಿಧಿ ಬಂದು ಈ ಊರು ಬಿದ್ವಿ ಕಣವ ತಾಯೇ. ದಣಿಯೇ ಏನೋ ನಿಂತು ದಾರಿ ಉದ್ದಕ್ಕೂಗಳು ಸಿಟ್ಟು ಮಾಡ್ಕೊಳ್ಳಿಲ್ಲ ಅಂದ್ರೆ ನಂದು ಒಂದು ಮಾತಾಯ್ತ. ಅದೇ ಹೋಗ್ಲು ಏನಿಲ್ಲ ದಣೆ, ನಿನ್ ಜೋಟ ತ್ರಾಸ ಆದ್ರೆ ದಣಿವೆ ಆಗಕ್ಕಿಲ್ಲ ಅಂತೀನಿ. ಅಲ್ಲ, ಬಂಡಿ ಬಸ್ಸು ರೈಲು ಲಾರಿ ಯಾವುದಂದ್ರೆ ಅದ್ರ ಮ್ಯಾಗೆ ಹಗಲು ರಾತ್ರಿ ಅಂದೆ 3 ದಿವಸ ಒಂದೇ ಸಮಯ ಪ್ರಯಾಣ ಮಾಡಿದ್ದೀವಿ ಇಬ್ರುವೆ. ನನಗಂತೂ ನಡೆದು ಕುಂತು ನಿಂತು ಕುಲ್ಕಿ ಕೈಕಾಲೆಲ್ಲ ಅಳ್ಳಾಡೋಗಿದೆ. ಮೈ ಮೂಳೆ ಎಲ್ಲ ಸೆಡ್ಡಾಗೋಗೋಯ್ತು ಅನ್ನಿಸ್ತಾ ಇದ್ದೆ. ನಿಂಗೆ ಮಾತ್ರ ಒಂದೀಟು ಆಸ್ರ ಬ್ಯಾಸ್ರ ಏನೂ ಆಗಂಗೆ ಇಲ್ಲ. ಎಲ್ಲರ ಒಂದು ಕ್ಷಣತ್ತು ಕುಂತ್ಕೊಂಡು ಸುಧಾರಿಸ್ಕೊಳ್ಳೋಣ, ಖಾಲಿಯಾಗಿ ನೀವು ಹೊಟ್ಟೆ ಮುಂಚೂರು ಏನಾದ್ರು ಹಾಕೊಳ್ಳೋಣ. ಇದ್ಯಾವುದು ಯೋಚನೆ ಇಲ್ಲ ನಿನಗೆ. ಅದಿನ್ ಯಾವ ರಾಕ್ಷಸ ನಿನ್ ಮೈಯಾಗ ಒಪ್ಕೊಂಡವನೇ ಹೇಳ್ತೀನಿ. ನನ್ನ ಪರಿಸ್ಥಿತಿಯಲ್ಲಿ ನೀನು ಇದ್ದಿದ್ರು ನೀನು ಹೀಗೆ ಆಗ್ತಿದೆ. ವಸಂತಳ ಮದುವೆ ಗೊತ್ತಾಗಿ ನೀನು ಸಮಾಚಾರ ಬಂದಾಗಿದ್ದ ನನ್ಗೆ ಅದೇ ಕೊರಗಟ್ಕೊಂಡು ಇನ್ನೇನು ಬೇಡವಾಗ್ತಿದೆ. ಈ ವರ್ತಮಾನ ನಿಜವೂ ಸುಳ್ಳು ಅಂತ ಗೊತ್ತಾಗೋವರೆಗೂ ತಿಂಡಿನೂ ಬೇಡ, ಊಟನೂ ಬೇಡ, ನನ್ನ ಮುಂದೆ ತರ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದೇನು ನಿಜವೇ ನಾನು ನೋಡಿಯ, ನೀ ಹೇಳೋ ಮಾತು ನಿಜವೇ. ಯಾವ ಹೋದ ವಿಚಾರ ಅದಲ್ಲ, ಅದು ಹಿಂಗೆ ಹುಡುಕಂತಕ್ಕೆ ನಾನು ಹಿಂಗೆ ಆಗ್ತಿದ್ದೆ. ನನ್ನ ಚೊಲ್ವೆನ ಅವರಪ್ಪ ಇನ್ಯಾರಿಗೋ ಕೊಟ್ಟು ಲಗ್ನ ಮಾಡಬೇಕು ಅಂತ ಔಣಿಸ್ತಾವನೆ ಅಂತ ಯಾರೋ ಹೇಳೋದು. ಆ ವಿಷಯ ಕಿವಿ ಮ್ಯಾಗ ಬಿದ್ದುದ್ದೆ ಕಣ, ತೊಡಬಡ ಆಯ್ತೋಯ್ತು ನನ್ನ ಮನಸ್ಸು. ನಾನು ಗಂಡ ಹೆಂಡತಿ ಅನ್ಸ್ಕೊಳ್ಳೋವರೆಗೂ ತಪ್ಪಲಿಲ್ಲ ನನ್ನ ಪರದಾಟ. ನನ್ನ ತೋರಿಗೆ ಈ ಮಾತು ಯಾಕೆ ಇನ್ನು ನೀನು ಈ ಕಾಲದಲ್ಲಿ ಇದ್ದೆ ಬುದ್ಧಿ ಕಲ್ತಿರೋ ಕೇಳಬೇಕೆ. ನಾ ಹೇಳೋದು ಇಟ್ಟೇನ ನೋಡ್ಯ, ಈ ವರ್ತಮಾನ ಬದ್ದುವೋ ಸುಳ್ಳು ಅಂತ ತಿಳ್ಕೊಳಕ್ಕೆ ಸಣ್ಣ ಉಂಡಿರ್ಬೇಕು. ನನ್ನ ಅನುಭವದ ಮಾತಿದು. ಹೊಟ್ಟೆ ತುಂಬಾ ಉಂಡಿದ್ರೆ ಬೆಟ್ಟದಂತೆ ಕಷ್ಟ ಬರಲಿ 4 ದಿವಸ ಕತ್ತೀನಿ. ಆದ್ರೆ ಅದೇ ಉಪವಾಸ ಆಗ್ಬಿಡ್ತು ಅಂದ್ರೆ ನನ್ನ ಮನ್ಸೆಲ್ಲ ಮಂಕಾಗ್ಬಿಡ್ತೈತೆ. ನಾನು ನೋಡ್ಯ ನಿನ್ನ ಅದೃಷ್ಟ ಹೆಂಗಾಗ್ತೈತೋ ಏನೋ. ಅದೇ ನಾ ಹೇಳೋದು ಏನು ಅಂದ್ರೆ, ಎಲ್ಲ ಎದುರ್ಸ ತಾಕತ್ತಿರ್ಬೇಕು ಅಂದ್ರೆ ಊಟ ಬಂದಿದ್ರು ಚಿಂತಿಲ್ಲ, ಮಗಳಷ್ಟಾಗೆ ತಿಂಡಿ ನಾನು ತುಂಬ್ಕೊಂಡಿರ್ಬೇಕು ಅಂತ. ಅಲ್ಲೋ ತಾಳಿ ಉದ್ದಕ್ಕೂ ಅದು ಇದು ಅಂತ ಆಳು ಮುಟ್ಟು ತಿನ್ಕೊಂಡೇ ಬರ್ತಾ ಇದೆಯಲ್ಲೋ. ಊಟವೇ ಕೊಡಿಸ್ತಿಲ್ವ ನಮ್ಮ ಸಾಂಬಾರೇನ? ನೋಡು ಮುನಿಯ, ಈಗ ನಂಗೇನು ಬೇಡ. ನಿಂಗೆ ಬೇಡ, ನಂಗೆ ಬೇಕಪ್ಪ. ನೋಡು ಹೊಟ್ಟೆ ತಾಳ ಆಗ್ತೈತೆ. ಹೊರಪ್ಪ ಅದು ಯಾವುದೋ ಒಂದು ಹೋಟ್ಲಿ ಇರಂಗೈತೆ, ಊಟ ಸಿಗ್ತೈತೆ ಅಂತ ಕೇಳ್ಕೊಂಡು ಬಂದ. ಬಾಯಿ ಮುಚ್ಚು ಇರ್ತೇ ನೋಡಿರೋ. ಯಾಕಪ್ಪ ಈ ಬಡವನ ಮ್ಯಾಗ ಹಿಂಗ್ ರೆಡಿಯಾ? ಅಲ್ಲೋ ನನ್ ಹಸುವಿಲ್ಲ ಅಂದ್ರೆ ಎಷ್ಟೋ ನಿನ್ ತಲಾಟೆ. ಇದಕ್ಕೇನಾ ನಾನು ನಿನ್ನ ಕರ್ಕೊಂಡು ಬಂದಿರೋದು? ಬಹಳ ಹಸುವಾಗೈತೆ ಮುನಪ್ಪ. ನನ್ನ ಯೋಚನೆ ನನಗೆ, ನಿನ್ ಯೋಚನೆ ನಿನಗೆ. ನನಗೂ ಯೋಚನೆ ಆಗೈತೆ ಅಂತಾನೆ. ಏನಂತ ಯೋಚನೆ ನಿನಗೆ? ಅಲ್ಲ, ಆ ಹುಡುಗಿ ಮ್ಯಾಗೆ ಮನ್ಸಾದ ಮಾತ್ರಕ್ಕೆ ಈ ನಮ್ ದಡಿಗೆ ಈ ಬಡವನ್ ಕಷ್ಟ ಒಂದೀಟಲ್ಲ ತಿಳಿದಂಗ ಆಗಲ್ಲ ಅಂತ. ಪ್ರಾರಬ್ಧ ತಗೋ, ಅದೇ ತಿಕ್ಕೆ ತಿಳ್ಕೊಂಬ. ಸುಮ್ಮನೆ ನಿಂತು ಕಾಯ್ದೆ ಬೇಡ. ಗಣಿ ಹಂಗೆ ಆದದ್ ಗಣಿ. ಆಯ್ತು ದಣೆ, ಇವತ್ತು ಐತೆ ದಣೆ. ನೀಗೇನಾರ ಒಂದ್ ಇಡ್ಲಿ ಒಂದು ವಡೆ ಏನು ಬೇಡ ಏನು ಬೇಡ ಅಂತ್ಯಾ? ಎಲ್ಲ ನಾಳೆ
ಬರ್ತೀನಿ ತಾನೆ, ಬರ್ತೀನಿ. ಬೇಗ ಬಾ, ಅಲ್ಲೆಲ್ಲಾದ್ರೂ ಹಾಳಾಗೋಗ್ಬಿಟ್ಟಿಯಾ? ವಸಂತಳ ಮದುವೆ ಗೊತ್ತಾಗಿದೆಯೋ ಸಮಾಚಾರ ನಿಜವಿಲ್ಲಾರದು. ಯಾಕೆಂದ್ರೆ ಅವಳಿಗೆ ನನ್ನ ಮೇಲೆ ಹೃತ್ಪೂರ್ವಕವಾದ ಪ್ರೇಮ ಇದೆ. ಅವಳು ನನ್ನನ್ನು ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ ಅಂತ ಹೇಳಿದ್ದಾಳೆ. ಒಂದೇ ಅವರಪ್ಪ ನನಗೆ ಕೊಟ್ಟು ಮದುವೆ ಮಾಡುದು ಅಂತ ಒಪ್ಕೊಂಡಿದ್ದಾರೆ. ಆದ್ರೂ ನಾನು ಯಾಕೆ ಈ ಅನುಮಾನ ಅಂತೀನಿ? ಏನೇ ಆದ್ರೂ ಇಂಥ ವರ್ತಮಾನಗಳು ಸುಮ್ಮನೆ ಹುಟ್ಬಿಡಲ್ಲ. ಕಾರಣ ಇರಲೇಬೇಕು. ನೋಡೋಣ, ಕೆಟ್ಟ ಹತ್ತ ಕಂಡಿದ ಮೇಲೆ ಮುಂದಿನ ಯೋಚನೆ. ಪ್ರಾರಂಭ ಮುನಿಯ ಇನ್ನೆಷ್ಟೊತ್ತು ಕೊಡ್ತಾನೋ ಏನೋ ಏನೋ. ಸುಮ್ಮನೆ ಬಿಡ್ತೀನ ಅನುಮಾನಪ್ಪ. ನಾನು ತೀರ್ಚ್ಕೊಂಡು ಬಂದ್ಬಿಟ್ಟೆ. ಈಗ ನನ್ನ ಅವಮಾನಕ್ಕೆ ಕಾರಣವಾದ ಈ ಕದಿಯುವ ಮುಖವನ್ನ ನಿಧಾನವಾಗಿ ಕೂತ್ಕೊಂಡು ನೋಡ್ಬಿಟ್ರಿ. ಇದೆಲ್ಲ ಕಂಡಂಗೆ ಇಲ್ವ ನನ್ನ ಮೂರಲ್ಲಿ? ಓ, ಇಂಟರ್ ಡಿಸ್ಟ್ರಿಕ್ಟ್ ಕನೆಕ್ಷನ್. ಅರೆ, ನನ್ನ ಫೋಟೋ ತರನೇ ಇದೆಯಲ್ಲ, ವಸಂತ ಕಳಿಸಿದ್ದು. ಇವ್ರ ಕೈ ಹೇಗೆ ಬಂತು ಅದು? ಬಡಪ ಏನಪ್ಪ, ಆಯ್ತಲ್ಲೋ ನಿನ್ ಮುಖಕ್ಕೆ ಬಂದಾಗ್ತಿ, ತಣ್ಣಗಾಗೋಯ್ತಲ್ಲೋ ನಿನ್ನ ದಂತೆ ಗೌರವ ಮಾನ ಮರ್ಯಾದೆ. ಅಯ್ಯೋ, ನನ್ನ ಪವಿತ್ರ ಪ್ರೇಮದ ಗುರುತಾಗಿ ನನ್ನ ಪ್ರತಿನಿಧಿಯಾಗಿ ಅವ್ರ ಹತ್ರ ಇರಲಿ ಅಂತ ಸ್ಪೆಷಲ್ ಆಗಿ ತೆಗೆಸ್ಕೊಂಡು ಫೋಟೋ ಅದು. ಅದನ್ನ ಹಾಕೊಂಡು ಮೂರತ್ತು ಮುದ್ದಾಟ ಕಡೆ ಅಂತ ಭಾವಿಸಿದ್ದೆ. ಈಗ ನೋಡಿದ್ರೆ ಇವನು ಅವನು ಯಮದು ತೊಂದರೆ ಇದ್ದಾನೆ. ಇವನು ತೆಗೆಸಿಕ್ ಬಿದ್ದಿದೆಯಲ್ಲ ಅದು. ಏನಿರ್ಬೋದು ಇದರ ರಹಸ್ಯ? ಇದು ನನ್ನ ತಪ್ಪೋ ಇಲ್ಲ? ಬೀದಿ ಮೇಲೆ ಹೋಗೋರೆಲ್ಲ ನಾನು ನೋಡಿ ಅಪಹಾಸ್ಯ ಮಾಡೋಂಗಾಯ್ತು ಒಂದು ಕಟ್ಕೊಂಡು. ಅಲ್ಲ, ಇನ್ಮೇಲೆ ಯಾರೇ ಎದುರು ಬಂದ್ರು ನನ್ನ ಕಡೆ ಕುಡಿಸಿ ಕಣ್ಣೊಡಿಸಿ ಇಷ್ಟು ಮಾತಾಡ್ತಾ ಮುಸ್ಕುಸಿ ನಗಗೊಟ್ಟು ಗ್ಯಾರಂಟಿ. ಅಯ್ಯೋ ದೇವರೇ, ಕಣ್ಕಂಡನ್ನೆಲ್ಲ ಅಪಾರ್ಥ ಮಾಡ್ಕೊಂಡು ಸುಮ್ಮನೆ ಬೇಚಾಡ್ತಿದ್ದೀನಿ ಏನೋ ಕಾಣೆ. ಸಂಘಟಿಸಿಕಾಗಲ್ಲ ಇದು. ಲೇ ಹಾರಾಡ್ತೀನಿ ಅಲ್ವೇ? ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಈಗ ಬೇರೆಯವ್ರ ಕೈ ಮನಸ್ಸು ಮಾಡುತ್ತಿದ್ಯಲ್ಲೇ. ನನಗೆ ರೂಪ ಇಲ್ವೇನೆ, ಯೌವನ ಇಲ್ವೇನೆ, ಅದು ಯಾವ ಕಾರಣ ಪಾಪನ? ಸಂದೇಹನೇ ಇಲ್ಲ, ನಂದೇ ಆ ಫೋಟೋ. ಇವ್ರು ಯಾರು? ಆರಿಂದ ಈ ಕಡೆ ಬಂದು ಹಿಂಗಿಟ್ಟು ನೋಡ್ತಾನೆ. ಅದೇನು ಕೆಲಸ? ನನ್ನ ವಸಂತ ಹೀಗೆ ಮಾಡ್ತಾಳೆ ಅಂತ ನನ್ನ ಕನಸನ್ನು ಅಂದ್ಕೊಂಡಿರಲಿಲ್ಲ. ಪಿಲ್ಲೆ ನನ್ನ ಮಗ. ಏನಾದರೂ ಆಗಿ ನಾನೇ ಕೇಳ್ಬಿಡ್ತೀನಿ. ರಮೇಶ್ ಸರ್, ಒಂದು ನಿಮಿಷ ಅಂತ ಅರ್ಜೆಂಟ್ ಕೆಲಸ ನನ್ನ ಹತ್ರ ಇವನಿಗೇನು? ಸರ್, ಫೋಟೋ ನಿಮ್ಮ ಕೈ ಹೇಗೆ ಬಂತು ಅಂತ ಹೇಳ್ತೀರಾ? ಇಫ್ ಯು ಡೋಂಟ್ ಮೈಂಡ್. ನೀವು ಸುಮ್ಮನೆ ದಾರಿಯಲ್ಲಿ ಹೋಗೋದು ಇದೆಲ್ಲ ಇವ್ನಿಗೆ ಯಾಕೆ ಅಂತ ಏನು ವಿಷಯ? ಓ, ಇದ ವಿಷಯ. ಇವನು ಕುತೂಹಲಕ್ಕೆ ಕಾರಣ ಏನು ಅಂತ ಚೆನ್ನಾಗಿ ಗೊತ್ತಾಗೋಯ್ತು ನನಗೆ. ಇದು ನನ್ನ ಕೈಯಲ್ಲಿರೋದು ನೋಡಿ ಇವನು ಆಶ್ಚರ್ಯ ಪಡೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಯಾಕಂದ್ರೆ ಇವನೇ ನನಗೆ ಬೇಕಾಗಿರೋ, ಅಲ್ಲಲ್ಲ, ನಾನು ಹೆಂಡತಿಗೆ ಬೇಕಾಗಿರೋ ಮನುಷ್ಯ. ಸರ್, ಆ ಫೋಟೋ ನಿಮ್ಮ ಕೈ ನೋಡಿದಾಗಲಿಂದ ನನ್ನ ಮನಸ್ಸು ಒಂದೇ ಸಮ ತಲ್ಲಣಿಸ್ತಾ ಇದೆ. ದಯವಿಟ್ಟು ಆ ಫೋಟೋ ನಿಮ್ಮ ಕೈ ಹೇಗೆ ಬಂತು ಅಂತ ಹೇಳಿ ನನಗೊಂದಿಷ್ಟು ಸಮಾಧಾನ ಮಾಡಿ. ಗೊತ್ತು ಸ್ವಾಮಿ, ತಮ್ಮ ತಲ್ಲಣಿಕೆ ಕಾರಣ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಈಗ ನೀವು ಅಷ್ಟೊಂದು ತಲ್ಲಾಟ ಕೊಡೋದು ಮಾಡಿರೋ ಈ ಫೋಟೋ ನಿಮ್ದೇ ಅಲ್ಲದೆ? ಹೌದು. ಇದು ನನ್ನ ಕೈಗೆ ಹೇಗೆ ಬಂತು ಅಂತೀರಾ? ಹೇಳ್ತೀನಿ ಕೇಳಿ. ತಮಗೆ ಆಪ್ತಳಾದ ಒಬ್ಬ ನಾರಿ ಮಣಿಯ ಕರಕಮಲದಲ್ಲಿ ನಲಿದಾಡುತ್ತಿತ್ತು ಈ ಫೋಟೋ. ಅವಳ ಜೊತೆ ನೀವು ನಡೆಸಿದ ಪ್ರಣಯ ವ್ಯವಹಾರಗಳು ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರೋ? ನಿಮ್ಮ ಪರಾಕ್ರಮ ಪ್ರದರ್ಶನದ ಸಂದರ್ಭದಲ್ಲಿ ತಮ್ಮಂತ ಹೀಟು ಮಾಡೋ ಪುರುಷ ಸಿಂಹರಿಗೆ ನನ್ನ ಹೆಸರಾದ ಕಿವಿ ಮೇಲೆ ಬಿದ್ದಿದ್ಯಾ? ಅಲ್ಲ, ಎಂತ ದುಡ್ಡು ನಾನು ಆ ಸಮಯದಲ್ಲಿ ಹೆಸರು ಯಾಕ? ಆದ್ರೆ ಒಂದು ಹೇಳ್ತೀನಿ ಮಹಾಸ್ವಾಮಿ ಅವರಿಂದ, ಗಂಡ ಅನಿಸ್ಕೊಂಡಿರೋ ಮನುಷ್ಯ ಒಪ್ಕೊಳ್ಳೋದಾಗ್ತೇ ಇರುವಂತ ಇಂಥ ರಾಷ್ಟ್ರ ಸಂಧಾನಗಳನ್ನ ನಿಲ್ಲಿಸ್ಬಿಡ್ಬೇಕು. ಅಲ್ಲರಿ, ದಾಂಪತ್ಯ ಧರ್ಮ ಅಂತ ಬಂದಿದೆ, ಅದನ್ನ ಹೀಗೆ ನಿರ್ಲಕ್ಷ್ಯ ಮಾಡಿ ಇನ್ನೊಬ್ಬನ ಹೆಂಡತಿ ಏನು ಹೇಳ್ತಿರೋದು? ಹಾಗಾದ್ರೆ ಈ ಫೋಟೋ ಯಾರ ಕೈಯಿಂದ ಬಂತೋ ಆಕೆ ನಿಮ್ಮ ಹೆಂಡತಿ? ನಾನೇ ಅವಳ ಗಂಡ.
ಅವಳು ಗಂಡ ಅದಕ್ಕೆ ಸಾಕ್ಷಿಯಾಗಿ ತಾಳಿ ಕಟ್ಟಿ ಗಂಡ ಅನ್ಸ್ಕೊಂಡಿರೋ ನಾನೇ ಅಂದ್ರೆ ಮದುವೆಯಾಗಿ ಸಂಸಾರ ಅನ್ಸ್ಕೊಂಡ್ರು ನನ್ನ ಮನಸ್ಸಿಗೆ ಮಾತ್ರ ಸುಖ ಇಲ್ಲ. ಅದು ಯಾಕೆ ಅಂತ ನೀವು ಕೇಳ್ಬೇಕಾಗಿಲ್ಲ. ಎಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ ನಿಮ್ಗೆ. ಮಾಡ್ತೀನಿ ನಿಮ್ಗೆ ಬಿಡಲ್ಲ. ಮನೆಯವ್ರಿಗೆಲ್ಲ ಹೋಗಿ ವಿಷಯನ ತಿಳಿಸಿ ಪರಿಸರ ಮಾಡ್ಕೊಂಡು ಹೋಗ್ಬಿಡ್ತೀನಿ. ವಸಂತಲ ಗಂಡ ಕುರೂಪಿಗಳಲ್ಲಿ ಕುರೂಪಿ ಅಂತ ನಾನು ಕಲಿಯುವ ಅರ್ಥ ಮಾಡೋದು ನಿಜ. ವಸಂತ, ನೀನು ಹೀಗೆ ಮಾಡ್ತಿ ಅಂತ ಕನಸಲ್ಲೂ ಹೊರ್ಕೊಂಡಿರ್ಲಿಲ್ಲ. ಮುಂದೆ ಮದುವೆ ಆಗೋದು ಅಂತ ಎಷ್ಟೋ ಸಾರಿ ಹೇಳಿದ್ದೆ, ಕಾಗ್ದಲ್ಲೂ ಬರ್ತಿದ್ದೆ. ಹೇಳ್ದೆ ಹೋಗಿದ್ರು ಈ ತಾಳ ಮನುಷ್ಯನ ಮುಖ ನೋಡಿ ಅಸಹ್ಯ ಪಟ್ಕೊಂಡಾದ್ರು ನಮ್ಮ ಮದುವೆ ಆದ್ರೆ ಜನ ನಗ್ತಾರೆ ಏನೋ ನಾಚಿಕೆ ಇಲ್ಲ ಆದ್ರೂ ಮುಂದುವರಿಸಬಹುದಾಗಿತ್ತು. ಅಲ್ಲಿಂದ ಇಲ್ಲಿಗೆ ಎದ್ನು ಬಿದ್ನು ಅಂತ ಓಡೋಡಿ ಬಂದ್ರೆ ಇದೇನ ನನ್ ಕಾದಿರೋ ಪೂಜೆ. ಮನೆ ಮಾಡ್ತೀನಿ. ಏನಪ್ಪ ಏನಪ್ಪ ಇದಳಿ ಬೇರೆ ಹೇಳಿ, ಯಾಕಪ್ಪ ಹೀಗೆ ಬಿದ್ದೋಗಿದ್ದೀರಾ? ಏನಾಯ್ತಪ್ಪ? ಏನೋ ಕಣ್ಣೆಲ್ಲ ಮಂಜು ಮಂಜಾಗಿ ತಲೆ ತರಿ ಬಿದ್ಬಿಟ್ಟೆ. ನನಗೆಲ್ಲ ಒಳಗ್ತಾ ಇದೆ. ಅಯ್ಯೋ ಪಾಪ, ಏನ್ ಹೋಗ್ರೋಗೋ ಏನೋ, ರೋಡ್ ನೋಡಿನೋ ಹಾಗೆ ಹೇಗೆ ಹೋಗೋದು? ಏನಪ್ಪ ಹೇಳಿ, ಇಲ್ಲೇ ನಮ್ಮ ಮನೆ ಇದೆ, ಸ್ವಲ್ಪ ನೀರು ಮಜ್ಜಿಗೆನ ಕೊಡ್ತೀನಿ, ಸುಧಾರಿಸ್ಕೊಂಡು ಮುಂದಕ್ಕೆ ಹೋಗೋದಂತೆ. ಬನ್ನಿ ಎದೆ ಇಲ್ಲ ಪರವಾಗಿಲ್ಲ, ಬನ್ನಿ ಬಾ, ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೆ ಬಿದ್ದೋಗಿದ್ದೀರಾ ಅನ್ಸತ್ತೆ. ಬನ್ನಿ ಸ್ವಲ್ಪ ನೀರು ಕೊಡ್ತೀನಿ ಅಷ್ಟೇ. ಬನ್ನಿ ಬನ್ನಿ ಬಾ, ಬನ್ನಿ. ಎಲ್ಲ ಸಮಸ್ಯೆಗಳು ಪರಿಹಾರ ಉಂಟ. ಬಾರಲ್ಲಿ ಕುಂದರ ಬಾರ, ಕೂತ್ಕೊಂಡು ಮಾತನಾಡುವ ಬಾರ. ಹೆಂಡತಿ ನಡತೆ ವಿಚಾರದಲ್ಲಿ ಸ್ವಲ್ಪ ಅನುಮಾನ ಬಂತು ಅಂದರು ಗಂಡನ ಮನಸ್ಸಿನಲ್ಲಿ ಖಳಬಳ ಉಂಟಾಗುವುದು ಸಾಧ್ಯ. ಆದರೆ ಇಂಥ ವಿಷಯಗಳಲ್ಲಿ ನಿಧಾನವಾಗಿ ಆಲೋಚನೆ ಮಾಡಬೇಕು. ಕಟ್ಟ ಕಡೆ ನಿರ್ಣಯಕ್ಕೆ ಬಂದು ಹುಡುಗಿ ಬಿಟ್ಟರೆ ಗೊತ್ತುಂಟಲ್ಲ, ಆಮೇಲೆ ಫಲಿತಾಂಶ ಅವಳ ಕೈಯಲ್ಲಿ ಪರಪುರುಷನ ಮಠ ಇದ್ದದ್ದನ್ನು ನೋಡಿದ್ದೇನೋ ನಿಜ. ಎಂತ ಚಂದ ಇದ್ದಾನೆ ಅಲ್ವಾ? ಆ ಮಠದಲ್ಲಿದ್ದ ಮಕ್ಕನ ನೆಕ್ಸ್ಟ್ ಇದ್ದರು ಅಂತಲೂ ಇಟ್ಟುಕೊಳ್ಳ. ಆದರೆ ಅವನಿಗೂ ಅವಳಿಗೂ ಅಕ್ರಮ ಸಂಬಂಧ ಬೆಳೆದು ಹೋಗಿದೆ. ಇಷ್ಟು ಆದಾಗ ಏನೇನೂ ಸಾಲುದಿಲ್ಲ ಮಾರಿಯ. ಅವಳ ಕೈಗೆ ಆ ಮಠ ಹೇಗೆ ಬಂತು ಅನ್ನೋ ನನ್ನ ಪ್ರಶ್ನೆ ಮಾಡ್ತೇನೆ. ಅವನು ಯಾರು ಅನ್ನೋದು ಕೂಡ ಅವಳಿಗೆ ತಿಳಿಯದೇ ಇರ್ಬೋದು. ಇನ್ನು ಸ್ವಲ್ಪ ರುಜುವಾತು ಸಿಗಲಿ. ನಿನ್ನ ಅನುಮಾನ ಅಲ್ಲಿಯ ವಾದದಲ್ಲಂತ ತೋರಿ ಬಂದ ಕ್ರಮ ಜರುಗಿಸುವುದಕ್ಕೆ ನಿನಗಿಂತ ಮುಂದೆ ಯಾವತ್ತಿ ಈಗ ಎಂತವನೇ ಅವನಿಗೆ ಬೊಜ್ಜ ಮಾಡಿ ಸಾಕ್ತಾನೆ. ಗೊತ್ತಾಯ್ತಾ? ಮಾತಾಡಿ ಗಂಟೆಲ್ಲ ಒಳಗೋಯ್ತು. ಒಳಗಡೆ ಎರಡು ಬಂದ ತಂದಿಟ್ಟಿದ್ದೇನೆ, ಬಾರ ಇಲ್ಲಿ ಕುತ್ಕೊಂಡು ಕುಡಿಯುವ ಬಾರ. ಮೈಯೇ ಮಾಡ್ಕೋಬಿಡ್ತೇನೆ. ಅಲ್ಲ, ನಾನು ಒಂದ್ಸಾರಿ ಏನೇನೋ ಅನ್ಕೊಂಡು ನಾನು ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ದೆ ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು, ಏನೇ ಕೆಲಸ ಮಾಡ್ಬೇಕಾದ್ರೂ ಮೊದಲು ಹಿರಿಯರ ಸಲಹೆ ಕೇಳಬೇಕು. ಎಷ್ಟೇ ಆದ್ರೂ ದೊಡ್ಡವರು ಈ ಸಂಸಾರದಲ್ಲಿ ಅನುಭವಿಸ್ತಾರೆ, ಕಷ್ಟ ಸುಖಗಳಿಂದ ನೋಡಿದವರು. ಅವ್ರು ಏನ್ ಹೇಳಿದ್ರು, ನಿಮ್ಮ ಹೆಂಡತಿಯ ಕೈಯಲ್ಲಿ ಬೇರೆಯವರ ಪೊಟ ಇದ್ದ ಮಾತ್ರಕ್ಕೆ ಅವಳ ಮೇಲೆ ಅಪರಾಧ ಹೊಡಿಸುವ ಹಾಗಿಲ್ಲ. ಅವಳಿಬ್ರು ಇದ್ದಿದ್ದರು ನೀರಾಗಲಿ ಬೇರೆಯವರಾಗಲಿ ನೋಡಿದ್ರೆ ನಾಳೆ ಬಜ್ಜ ಮಾಡೋದು. ಕೊನೆಗೂ ನನಗೂ ಬಜ್ಜ ಮಾಡೋದು ಸಿಕ್ಕಿದ್ರು, ಸಂತೋಷ ಆಯ್ತು. ಅವ್ರು ಹೇಳಿದ್ದೆ ಮಾಡ್ತೀನಿ, ಕಂಡು ಹಿಡಿತೀನಿ, ನೋಡೋಣ. ಅಲ್ಲಿ ತಲೆ ಮಾಡೋಣ.
ಇನ್ಯಾಕ್ ಶ್ರಮ ನಮ್ಮನೆಯಿಂದಲೇ ಹೊರಗೆ ಬರ್ತಾ ಇದ್ದಾನಲ್ಲ ಆಸಾಮಿ. ನಾನೆಲ್ಲರೂ ಸಮಯ ನೋಡಿಬಿಟ್ಟು ರಾಣಿಯವ್ರನ್ನ ಭೇಟಿ ಮಾಡಕ್ ಹೋಗಿದ್ದ ಅಂತ. ಓ ಇವಳು ಹೊರಗಡೆ ಬಂದು ಬೀಳ್ಕೊಡ್ತಿದ್ದಾಳೆ ಮುಗಳಾಗಿ ಬೇರೆ ಬರ್ತಿದ್ದಾಳಪ್ಪ. ಬೇಡವೆ ಮತ್ತೆ ನನ್ನ ಕಣ್ಣಿಗೆ ರೀತಿ ಮಣ್ಣೆ ಹಚ್ಬಿಟ್ಟು ಸಂತೋಷ ಪಡೋದು ಬೇಡವೆ? ಬಡ್ಡಿ ಬಡ್ಡಿ ಏನು ಮಾತ್ಮೇಲೆ ಆಗ್ತಿದ್ದಾರೆ ಏನಿರ್ಬೋದು? ಅವ್ನು ಹೇಳ್ತಿರ್ಬೋದು ಆವಾಗ ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಕಾಲಿಗೆ ಬರೋ ಬಡ್ಡಿ ಮಗ ಅವನು ಕರ್ಮೆ ಅನ್ಬಿಡ್ತಾನ. ಇವಾಗ ಮತ್ತೆ ಬಂದ್ರು ಬಂದ ಈ ಕಡೆ ಬರಂಗಿದ್ದ ಅವನು. ಒಂದು ಕೆಲಸ ಮಾಡ್ತೀನಿ, ಹೋಗಿ ಮರದಲ್ಲಿ ಕೂತ್ಕೊಡ್ತೀನಿ, ಏನಾಗುತ್ತೆ ನೋಡೋಣ. ಹೇಳ್ತಿ ಅಲ್ಲ, ಒಂದು ದಿನ ಆದ್ರು, ಒಂದೇ ಒಂದು ದಿನ ಆದ್ರು ನನ್ನ ಜೊತೆ ಈ ರೀತಿ ಸಂತೋಷದಿಂದ ನೆನ್ನೆಂತ ಮಾತಾಡಿದ್ದೀನಿ ಮನಸ್ಸು ಬಿಚ್ಚಿ. ಇವನ್ನ ನೋಡಿದ್ರೆ ನೀವು ಮೈಯೆಲ್ಲ ಉರಿಯುತ್ತೆ. ಇನ್ನೂ ಸ್ವಂತ ನಾವು ಬುದ್ಧಿಗೆ ಬಿಡಿಸ್ಕೊಂಡಿದ್ದಾನಲ್ಲ, ಮುಂದೆ ನಾನು ಬೇಜಾರು ಮಾಡ್ಕೋಬೇಕು. ನನ್ನ ದೃಷ್ಟ ಸರಿಯಿಲ್ಲ ಅಷ್ಟೇ. ಆದ್ರೂ ಎಂತ ಹುಡುಗಿನ ಹೊಡೆದಿದ್ದಾನೆ ಚಿಂಪಾಂಜಿ. ನನಗೆ ವಸಂತ ಹೆಂಡತಿ ಆಗೋದು ಅಂದ್ರೆ ವಿಧಿವಿಲಾಸ ಅಂತಾನೆ. ರೇ ಮಿಸ್ಟರ್, ಕರಡಿ ಕೂದಲು ಚೆನ್ನಾಗಿದೆ. ಏನು ದುಷ್ಟ ಮಾಡಿದಿರಿ? ಒಳ್ಳೆ ಅಕ್ಷರನ ಕೈ ಬಿಟ್ಟಿದ್ದೀರಿ. ಅಯ್ಯೋ ಬರೀ ರೇಖೆ ಇಟ್ಕೊಂಡಿದ್ದೆ, ಅಕ್ಷರ ಗೊತ್ತೋ? ಆದ್ರೆ ಒಂದು ಮಾತು ಹೇಳ್ತೀನಿ, ನೀ ನನ್ನ ಗಣವಂತರಿಗೆ ಯೋಗ್ಯವಂತಲ್ಲ ಅಷ್ಟೇ. ಕಿಂಪಿ ಅಲ್ಲಿ ಹೋಗ್ತಿದ್ರಲ್ಲ ಅವರೇ ಕಿಂಪಿ? ಯಾರು? ಅವರೇ ಮೋಹನ್ ಅಲ್ಲ. ಊರಿಗೆ ಬಂದವನು ನಾನು ನೋಡಕ್ ಕೂಡ ಬಂದೆ. ಎಲ್ಲಿ ಹೋಗಿದ್ದ? ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಈಗ ಈ ಕಡೆ ಹೋದ್ರೆ ಅವ್ರು ಮಿಸ್ಟರ್ ಮೋಹನ್ ಮೂರ್ತಿ ಅಲ್ವೇ? ಇಷ್ಟೊತ್ತು ಅವಳ ಜೊತೆ ಏಕಾಂತದಲ್ಲಿ ಚಕ್ಕಂದ ಆಡಿದ್ದಲ್ಲಿ ಬಂದ್ಬಿಟ್ಟು ನನಗೆ ಹೇಳ್ತಾರಲ್ಲ, ಏನು ಪುಣ್ಯ ಅಂದ್ರೆ ನಿಂತು ಒಳ್ಳೆ ಅಪ್ಸರ ಕೈ ಹಿಡಿದಿರಿ ಅಂತ. ಪುಣ್ಯ ಅಲ್ವೇ? ಹಾಗೆ ಗಂಡ ಅಂತ ಹಚ್ಕೊಳ್ಳೋದು ಪುಣ್ಯ ಅಲ್ವೇ? ಪುಣ್ಯ ಅಲ್ಲ. ಒಂದು ಚೂರು ದಯ ದಾಕ್ಷಿಣ್ಯ ಏನು ಇದೆ ಈ ಮನುಷ್ಯ ಬೇರೆ ಹೆಂಡತಿ ಸಂಬಂಧ ಬೆಳೆಸ್ಕೊಡಲ್ಲ. ಆದ್ರೂ ಇದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಲ್ಲ, ನಾನಿನ್ನೆಂತವನಿರ್ಬೇಕು. ಯಾರಿವಾಗ ನೋಡಿದ್ರೆ ಅವನ ತಲೆನ ಹಾರಿಸ್ಬಿಡ್ಬೇಕಾಗಿತ್ತು. ತಲೆ ಹಾರಿಸ್ತಿದ್ರು ಪರವಾಗಿರ್ಲಿಲ್ಲ, ಆ ತಲೆ ಮೇಲೆ ಟೊಪ್ಪಿನ ಹತ್ರ ಹಾರಿಸಿ ಅದು ಮಾಡಲಿಲ್ಲ. ಹೋಗಿ ಕಳ್ಳ ಕಳ್ಳ ನನ್ನ ಮಾನ ಮರ್ಯಾದೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾನಂತ ಬಡ್ಕೊಂಡ, ಅದು ಮಾಡಿಲ್ಲ. ಅಯ್ಯೋ ನಾನು ಬಂದ್ಬಿಟ್ಟಿದ್ದೀನಿ. ಯಾವನ್ ಗೊತ್ತಾಗಮ್ಮ? ನಾನು ಮನೆಯಿಂದ ಹೊರಗಡೆ ಬಂದಾಗ ಅವ್ರ ನಿಮ್ ಜೊತೆ ಮಾತಾಡ್ತಿದ್ದು ನೋಡಿ ನೋಡ್ದೆ. ದೂರದಿಂದ ಅವ್ರೇಂತ ಗೊತ್ತಾಗ್ಲಿಲ್ಲ, ಇಲ್ಲಾಂದ್ರೆ ಅಲ್ಲಿಂದಲೇ ಕರ್ಬಿಡ್ತಿದ್ದೆ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ಏನೂ ಇಲ್ಲ. ನಿಮ್ಗೂ ಅವ್ರಿಗೂ ಹೇಗ್ ಪರಿಚಯ? ನನಗೂ ಅವ್ರಿಗೂ ಅಲ್ಲಮ್ಮ ಪರಿಚಯ, ಅವ್ರಿಗೂ ನಾನು ಹೆಂಡತಿಗೂ ಪರಿಚಯ. ನಿಮ್ ಮನ್ಸಲ್ಲಿ ಏನು ಯಾಕೆ ಇರೋ ಕಾಣಿಸುತ್ತೆ? ಯಾಕೆ ಬೇಕಾದಷ್ಟಿಗೆ ಬೆಟ್ಟದಷ್ಟಿಗೆ ನನ್ನ ಸಂಕಟ ನನಗೆ ಮಾತ್ರ ಗೊತ್ತಾಯ್ತು. ಕಾರಣ? ಕಾರಣ ಇಲ್ವೇಮ್ಮ? ದೊಡ್ಡ ಕಾರಣವೇ ಇದೆ ಅಲ್ಲ. ನಂತರ ನೋವುಗಳು ದುಃಖ ಪಡಬೇಕು, ಒಬ್ಬನಾದ್ರೂ ತೋರಿಸ್ಬಿಡಮ್ಮ. ನಾನು ನೋಡ್ತೀನಿ ಸಂಸಾರ ಸುಖ ಅನ್ನೋದೇ ಇಲ್ಲ. ನನ್ನ ಮಾನ ಮರ್ಯಾದೆ ಘನತೆ ಗೌರವನ ಕಲ್ತ್ಕೊಂಡು ಹೋಗ್ಬಿಟ್ರಮ್ಮ. ಅಲ್ಲ ಹಾಳಾಗಿ ಹೋಗಿ ಅಲ್ಲಿ ಹೋದ್ರೆ ಅಂತ ಈಗ ನನ್ನ ಹೆಸರಿಗೆ ಬೇರೆ ಮಸಿ ಬಡಿತಿದ್ದಾರಮ್ಮ. ಅದು ಹೇಗೆ? ಹೇಗ ಇದು ಹೋದ ಅದೇ ನೀವು ವಿಚಾರಿಸ್ತಾರ ಆ ಸೊಗಸ್ಕಾರ ಪುಟ್ಟ ಸ್ವಾಮಿ ನನ್ನ ಹೆಂಡತಿ ಜೊತೆ ಶೃಂಗಾರ ಚೇಷ್ಟೆ ಆಗಕ್ಕೆ ಶುರು ಮಾಡಿದ್ದೇನಮ್ಮ. ನಾನೇ ನನ್ನ ಗಂಡ ನೋಡ್ಕೊಂಡೆ. ಏನು ಈಗ ಈ ಕಡೆ ಹೋದ? ಅವನೇ ಬಿಡಮ್ಮ. ನನ್ನ ಹೆಂಡತಿನ ಪ್ರೀತಿಸ್ತಿದ್ದಾನೆ. ನನ್ನ ಹೆಂಡತಿ ಯೋಚನೆ ಮಾಡಿದಾಗೆ ಆಯ್ತು. ಅವ್ನು ನೋಡಿದ ಕೂಡಲೇ ಅನ್ಕೊಂಡೆ, ಇಷ್ಟು ಪುಟ್ಟ ಊರಿಗೆ ಬಂದಿದ್ದಾನಲ್ಲ, ಏನ್ ದುರುದ್ದೇಶ ಇರ್ಬೇಕು ಅಂತ. ನನ್ನ ಅನುಮಾನ ನಿಜವೇ ಆಯ್ತು. ತಾಯಿ, ಈ ವಿಷಯದಲ್ಲಿ ನೀವು ಎಷ್ಟೊಂದು ಕನಿಕರ ತೋರಿಸ್ತಿದ್ರ. ಇಷ್ಟೊತ್ತು ನನ್ನ ನೋಡಿ
ನೋಡ್ದವ್ರಲ್ಲ ನನ್ನೇ ಲೇವಡಿ ಮಾಡಿ ನಗಾಡ್ತಿದ್ರಲ್ಲಮ್ಮ. ಇದಕ್ಕಿಂತ ತುಚ್ಛವಾದ ಕೆಲಸ ಇನ್ಯಾವುದಿತ್ತು? ಮಾಡಿದ ಮೋಸಕ್ಕೆ ಏನ್ ಶಿಕ್ಷೆ ಕೊಟ್ಟರು ಸಾಕು. ಈಗ ದ್ರೋಹ ಮಾಡಿ ಅದು ಹ್ಯಾಕಾದ್ರೂ ಬದುಕಿದ್ದಾನ ಇವ. ನೀವ್ ಹೇಳಿದ್ದೆಲ್ಲ ನಿಜವೇ? ನಿಜವಾದ ಹೇಳ್ತಲ್ಲಮ್ಮ, ನಾನೇ ನನ್ನ ಗಂಡನ ನೋಡ್ದೆ ಅಂತೆ. ದ್ರೋಹಿ, ಮೋಸಗಾರ, ಪಾಪಿ. ಇಷ್ಟೊಂದು ಮೃದು ಮನಸ್ಸು ಇದು. ಮಾಡಿದ ಮೋಸಕ್ಕೆ ನಮ್ಮೆಲ್ಲರೂ ಕೂಡ ಶಿಕ್ಷೆ ಸಿಗಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ಸ್ವಭಾವ ನಡತೆ ಯಾವುದನ್ನು ಪರಿಗಣಿಸೇ ಇದೆ. ಇಷ್ಟು ನಿರ್ಲಕ್ಷ್ಯ, ಇಷ್ಟು ತಿರಸ್ಕಾರಕ್ಕೆ ಅರ್ಹವಾದ ಹೃದಯವೇ ಇದು. ಇಲ್ಲ, ಸರ್ವತಾ ಅಲ್ಲ. ಮಾಡಿದ ಮೋಸನ ನೆನೆಸ್ಕೊಂಡ್ರೆ ಹಿಂದೆ ಸಾವಿರ ಸೂಜಿ ಸುತ್ತವಾಗುತ್ತೆ. ಅಯ್ಯೋ ಅಯ್ಯೋ ತಾಯಿ ತಾಯಿ, ನೀವು ಈ ವಿಷಯ ಇಷ್ಟೊಂದು ಮನಸ್ಸಿಗೆ ಕಷ್ಟವಾದ ಕರ್ಮ. ಈ ನನಗಾಗಿರೋ ದುರ್ಗತಿನ ನೋಡಿ ನೀವು ಪರಿತಪಿಸ್ತಿರೋದನ್ನ ನೋಡ್ತಿದ್ರೆ ನನ್ನ ಮನಸ್ಸು ಒಂಥರ. ಮೂಲೆ ಕುತ್ಕೊಂಡು ಓಡಾಡೋದೇ ನನ್ನ ಕೆಲಸ ಅಂತ ತಿಳ್ಕೊಂಡ್ಬಿಡಿ ನೀವು. ಅವ್ನು ಮಾಡಿದ ಮೋಸಕ್ಕೆ ಏನ್ ಶಿಕ್ಷೆ ಕೊಟ್ಟರು ಸಾಕು. ಏನಾಗ್ಲಿ ಬಿಡಲ್ಲ ನಾನು ನಿರ್ಧಾರನ. ಹೋಗ್ತೀವಿ, ತೋರಿಸ್ತೀವಿ ಏನ್ ಮಾಡ್ಬಲ್ಲ ಅನ್ನೋದನ್ನ. ನೀನು ತೋರಿಸ್ತೇನಾ? ಚಾಮುಂಡಿ, ಭುವನೇಶ್ವರಿ, ಅಮ್ಮ, ನನಗೆ ನಿಮ್ಗೆ ಯಾರೂ ಇಲ್ಲ, ನನ್ನ ಸಂಘ ಯಾರೂ ಇಲ್ಲ ಅನ್ಕೊಂಡಿದ್ದೆ. ನನಗಾಗಿರುವ ಅನ್ಯಾಯವನ್ನು ಸಂಕಟ ಪಟ್ಕೊಂಡು ದುಃಖ ಪಟ್ಕೊಂಡು ತೋರಿಸ್ತೀನಿ, ಅವ್ರನ್ನೇ ಸೇರಿ ತೀರಿಸ್ಕೊತೀನಿ ಅಂತ ಹೋದಲ್ಲ. ಇದಕ್ಕಿಂತ ಇನ್ನೇನು ಬೇಕು? ಆದರೂ ನನಗಾಗಿರೋ ನೋವಿಗೆ ಅವಳೇ ಬೆಲೆ ಕೊಡಬೇಕಾದ್ರೆ ನಾನಿನ್ನೇನು ಮಾಡಬೇಕು? ಇಲ್ಲ, ನಾನು ಸೇರಿ ತೀರಿಸ್ಕೊಬೇಕು, ಬಿಡಲ್ಲ. ಇವನು ಚತುರ್ಮುಖ ಬ್ರಹ್ಮನ ಮೊಮ್ಮಗ ಅಲ್ಲ, ಹನುಮಾನಪ್ಪ. ಈ ಹನುಮಾನಪ್ಪನ ಮಾನವನ್ನು ಹರಾಜು ಹಾಕುತ್ತಿರುವ ಗದಿಮ ಕಂಡವರ ಹೆಂಡರಿಗೆ ಮಿಂಡರಾಗಲು ಗೊತ್ತಿದೆಯಾ? ಕಳ್ಳ, ನೀನೆಲ್ಲಿ ಅಡಗಿರು? ನಿನ್ನನ್ನು ಹುಡುಕುವೆ, ಎಲ್ಲಿ ಅಡಗಿರು? ಅತಳ ವಿತಳ ತಳಾತಳ ರಸಾತಳ ಪಾತಾಳ ಲೋಕದಲ್ಲಿ ಅಡಗಿರು. ನಿನ್ನ ತಾಯಿಯ ಗರ್ಭವನ್ನೇ ಮರುಮೊಕ್ಕು ಪಡೆದು ಅಲ್ಲಿಂದ ಹೊರಗೆಳೆದು ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ಅಷ್ಟದಿಕ್ಪಾಲಕರಿಗೆ ನಿನ್ನ ರಕ್ತದೋಪಳಿಯನ್ನು ಅರ್ಪಿಸಿ ಕರುಳ ಮಾಲೆ ಧರಿಸದೆ ಹೋದರೆ ನಾವು ಹನುಮಾನಪ್ಪನೇ ಅಲ್ಲ, ಹನುಮಾನಪ್ಪನೇ. ನಾನು ತೊಡೆ ನೀನು ಅವನು ನೋಡಿದ್ರೆ ಒಳ್ಳೆ ರಾಕ್ಷಸ ಇದ್ದಂತೆ. ಅವನ ಮೇಲೆ ನಾನು ಸೇರ್ಪಿಸ್ಕೊಂತೀನಿ ಅಂತ ಹೋಗ್ಬಿಟ್ಟು ನಾನು ಒಂದೇ ಇಟ್ಟೋದ್ರೆ ಅವನು ಹತ್ತೆ ನೋಡ್ಬಿಟ್ರೆ ಅಲ್ಲ ನಾನೇ ಸತ್ತೋಗ್ಬಿಟ್ರೆ ಬಿಡೋದು. ಬೇಡಪ್ಪ, ಜನ ಏನು ಏನು ಸೇರ್ ತಿರ್ಸ್ಕೊಂಡಿಲ್ಲ ಹೇಳಿ ನನ್ನ ಮಗ ಆದ್ರೆ ಗಿತ್ತಿ ಗಂಡ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ? ಹೇಳ್ಕೊಳ್ಳಿ ಬಿಡಿ, ನಾನು ತಪ್ಪು ಮಾಡಿದ್ದೀನ, ನಾನು ಹೆಂಡತಿ ತಪ್ಪು ಮಾಡಿರೋದು, ಅವಳು ಗಂಡ ಅಂತಾನೆ ಅನ್ಸ್ಕೊಳ್ಳೋದು. ನಾನು ಹೋಗಿ ಹೇಳ್ಕೊಳ್ಳಿ. ಅದು ಬಿಟ್ಟು ನಾನು ಅವನ ಮೇಲೆ ಸೇರ್ಪಿಸ್ಕೊಳ್ಳೋದು ಹೋಗಿ ಅವ್ನು ನನ್ಗೊಳ್ದು ನಾನು ಇಲ್ಲೇ ಸತ್ತೋಗ್ತೇನೆ. ಈ ತರ ಸತ್ತ ಗೂಬೆ ನನ್ನ ಮಗ ಅಂತಾರೆ, ಸತ್ತು ಹೇಳ್ತಾರೆ, ಬದುಕಿದ್ರು ಹೇಳ್ತಾರೆ. ಏನ್ ಮಾಡ್ಲಿ? ಅಷ್ಟಕ್ಕೂ ಮಾಡಿದ್ರು ತಪ್ಪು ಅವಳು. ಅವಳು ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ? ನನಗೆ ಮೂಲ ಆಗುತ್ತೆ ಈಗ ಕೈಕಾಲು ಏನೂ ಇಲ್ಲ ಅಲ್ಲ. ಇವತ್ತು ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇಲ್ಲ, ಎಂತೆಂಥದ್ದೆಲ್ಲ ರಾಜ್ಯ ತುಂಬ ಪ್ರಜ್ವಲಿಸ್ತಾ ಇಲ್ವ ಅಂತ ನಮ್ಗೆ ಯಾವುದು ಸಣ್ಣ ಯೋಚನೆ ಮಾಡಬೇಕು. ಸುಮ್ಮನೆ ನಾನು ಹೋಗಿ ಸೇರ್ತಿಸ್ಕೊಂಡ್ರೆ ಅಂತ ಹೋಗ್ತಾರೆ, ಇನ್ನೇನೋ ಹಾಕಿದ್ರೆ ಅವಾಗ ನನಗೆ ಯಾರ ಗತಿ? ಬದುಕಿದ್ರೆ ಬೆಲ್ಲ ಬೇಡಿ ಯಾರು ತಿನ್ಬೋದು ಅಂತ ಹಿರಿಯರು ಹೇಳಿದ್ದಾರೆ. ಅವ್ರಿಗೆ ಅದೇ ಮಾತಂದ್ರೆ ಸುಮ್ಮನೆ ಕೂಡ ಒಳ್ಳೆದ ಅಂತ ಸ್ವಲ್ಪ ಸುಧಾರಿಸ್ಕೊಂತಿಲ್ಲ. ಬೆಂಗಳೂರು ಸಾವಿರ ಕೊಟ್ಬಿಟ್ಟವ್ರೆ, ತರಕಾರಿ ಕೊಟ್ಟಿಲ್ಲ. ಆಮೇಲೆ ಇದೇ ರೋಡಲ್ಲಿ ಬರ್ತೀನಿ. ನಿಂಬೆಕಾಯಿ ಕೊಟ್ಬಿಟ್ಟಣ. ಅಮ್ಮ, ನಮ್ಮ ಜೀವನದಲ್ಲಿ ಆಗಲೇ ಎರಡೆರಡು ಕೈಯಲ್ಲಿ ನಿಂಬೆ ಇರ್ತಾವ್ರಿ ಅಪ್ಪ. ನನ್ನೇ ಹೋಗ್ಬಿಡು. ಜಾಸ್ತಿ ಜಾಸ್ತಿನ ಎಡೆ ಬಂದ್ಬಿಡ
ಬಾರಿ ಮನ ಮಾಡ್ತಾರೆ. ನಾಳೆ ಹಾಲು ಹಾಕೋನು, ನಾಳೆ ಪೇಪರ್ ಹಾಕೋನು, ಅದು ನಾಳೆ ಲಾಟ್ರಿ ಅವನು ಎಲ್ಲ ಒಂದು ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾರೆ. ಹೋ ಬಿಡಬಾರ್ದು, ಹೀಗೆ ಬಿಡಬಾರ್ದು. ಇದನ್ನು ಹೀಗೆ ಬಿಟ್ಟರೆ ಮುಂದೊಂದು ದಿನ ವಿಡಿಯೋ ಕ್ಯಾಸೆಟ್ ಆಗುತ್ತೆ, ಬೇರೆ ಎಲ್ಲ ಕೆಟ್ಟ ಕೆಟ್ಟ ತೋರಿಸ್ತಾರೆ, ಅದಕ್ಕೂ ನೆಕ್ಸ್ಟ್ ಒಂದು ಸಿಡಿ ಆಗುತ್ತೆ. ಅದು ಬಿಟ್ಬಿಟ್ಟಂದ್ರೆ ಸಣ್ಣದೊಂದು ರೈಲ್ ಆಗುತ್ತೆ. ಬೇಡ ಹನುಮಾನಪ್ಪ, ಬಿಡಬೇಡ, ಅವನ್ನ ಹಿಡಿ, ಅವನ ತಲೆನ ಕಡಿ, ಬಿಡಬೇಡ. ಆನಂದ ಪಡುವ ಮನಕ್ಕೆ ನೋವನ್ನು ತಂದೆ ಸಾರಿ ಸಾರಿ ಅಣ್ಣ, ಈಗ ತೀರ್ಮಾನ ಮಾಡ್ಬಿಟ್ಟಿದ್ದೀನಣ್ಣ. ನಿನ್ ಮಾತು ಕೇಳೋದು ನನ್ನ ಕರ್ತವ್ಯ ಅಂತ. ನೀನ್ ಯಾರನ್ನ ಮದ್ವೆ ಹಾಕೋದ್ರೆ ನಾನು ಅವನ್ನ ಆಗ್ತೀನಣ್ಣ. ನಿನ್ ಮಾತಿಗೆ ಒಂದಿಷ್ಟು ಪ್ರತಿ ಆಡಲ್ಲ ಅಣ್ಣ. ಮಾತಾಡ್ತಾ ಇರೋದು ಇದೇ ರೀತಿ ನಡ್ಕೊಂಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಕಡೆ. ನೀನು ಮಾತು ಕೇಳಿ ನನಗೆ ಕಿವಿ ಆಪ್ತಾಯಮಾನ ಆಗ್ತಾ ಇದೆ. ಈ ಮಾತು ಕೇಳ್ತಾರೆ ಸಂತೋಷದಲ್ಲಿ ಇಲ್ಲೇ ಲಾಗ ಹಾಕ್ಬಿಡ್ಬೇಕು. ವಯಸ್ಸು ಅಡ್ಡ ಮಾಡ್ತಾ ಇದೆ, ಅದು ಸಂತೋಷ ಪಡ್ಬೋದಲ್ಲ. ಇದೇ ಸಂತೋಷದಲ್ಲಿ ಧನಪಾಲಯದಲ್ಲಿ ಹೋಗ್ತೀನಿ, ಕಲ್ಯಾಣ ಶಾಸ್ತ್ರಗಳನ್ನ ಕರೆಸ್ತೀನಿ, ಓದ್ತಾ ಇಡಿಸ್ತೀನಿ, ಮದುವೆ ಮಾಡಿದ್ರೆ ಕಳಿಸ್ತಾ ಇರ್ತೀನಿ. ಹೇಳಿ ಬಣ್ಣ ಬರ್ತೀಯಾ? ಇಷ್ಟು ದಿನ ಮೌನ ಅಂತಿದ್ದು ಇವಾಗ ಹಿಂಗ್ ತಿಳ್ಕೊಂಡ್ಬಿಟ್ರಲ್ಲ. ನೀನೇ ನೋಡ್ದಲ್ಲ ಆ ನಾಟಕನ. ಊರಿಗೆ ಬಂದವ್ರು ನನ್ನ ನೋಡಕ್ ಕೂಡ ಬರ್ತೆ ಯಾವಳ ಹುಡ್ಕೊಂಡು ಹೋಗಿದ್ದಾರೆ. ಗೊತ್ತಾಗಂತದೆ. ಅನ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಹೋಗೋಕ್ ಮುಂಚೆ ನಿಮ್ಗೊಂದು ಮಾತು ಹೇಳ್ಬಿಡೋಣ ಅಂತ ಬಂದೆ. ಮತ್ತೆ ಬಂದು ಮಾತಾಡ್ಸಕ್ಕೆ ನಾಚಿಕೆನಾದ್ರೂ ಆಗತ್ತೆ. ಏನ್ ದಿಟ್ಟತನ ಇರ್ಬೋದು. ನಾನು ಬಂದಿದ್ದೇನೋ ಬಿಟ್ಟನ ಇರ್ಬೋದು, ಆದ್ರೆ ನೀನ್ ಮದುವೆ ಆಗಿಲ್ಲ. ಅವನು ನೋಡು ನನ್ಗೆ ಏನೂ ತಪ್ಪಿಲ್ಲ. ಅಲ್ಲ, ನನ್ನ ಬಿಟ್ಟು ಆ ಪುರುಷ ರತ್ನ ಪರಿಗ್ರಹಿಸಿದೆಯಲ್ಲ ಪತಿ ಅಂತ, ಅವನಿಗೆ ಸುಖವಾಗಿರು ಅಷ್ಟೇ ಕೋರಿಕೆ. ಹಾಗೆ ಅವ್ನು ನೋಡಿದಾಗೆಲ್ಲ ನಾನು ಜ್ಞಾಪಿಸ್ಕೋ, ಇನ್ನಷ್ಟು ಸುಖ ಪಡ್ತೀಯ. ಆಯ್ತು ಹೋಗೋ ದ್ರೋಹಿ. ನಾನು ಹೇಗಿದ್ರೆ ನಿನ್ಗೇನು? ನಾನು ಸುಖವಾಗಿರೋದನ್ನ ನೋಡಿದಾಗೆಲ್ಲ ನಿನ್ ಹೊಟ್ಟೆಲಿ ಹುಳಿ ಇದ್ದಾಗಲಿ. ನಿನ್ನೆದ್ರೆ ನಿಲ್ಬೇಡ, ಹೋಗು. ಯಾಕಪ್ಪ ಅಷ್ಟೊಂದು ಆಗ್ರಹ ನನ್ನ ಮೇಲೆ? ನಾನೇನ್ ಮಾಡಿದೆ? ಆಹಾ, ಏನು ಅರಿದು ನನಗೆ ಕೇಳೋದು ನೋಡು, ನಾನೇ ಮಾಡಿದೆ ಅಂತ. ಸಾಯಿಸ್ಬಿಡ್ತೀನಿ. ಯಾವನ ಕಳ್ಳ ನನ್ನ ಮಗನಲ್ಲಿ ಹೊರಗಡೆ ಸಿಕ್ಲೆ ಮಾಡಿದ ಕರುಣ ಬಗ್ಗದ ಬಿಡ್ತೀನಿ ಇವತ್ತು, ಬಿಡಲ್ಲ. ನೋಡೋದು ಸಾಕು, ನೀನು ನಾಚಿನ ತಲೆ ತೆಗಿಸ್ಬೇಕು. ನಾನೇ ತಲೆ ತೆಗಿಸ್ಬೇಕು. ನಾಚಿಕೆ ಪಡುವಂತ ಕೆಲಸ ಮಾಡಿರೋ ತಲೆ ತೆಗಿಸ್ಬೇಕು. ನೀನ್ ತೆಗಿಸ್ಬೇಕಾದ್ರೆ ನನ್ನ ಕೋಪ ಉಕ್ಕಿ ಉಕ್ಕಿ ಮೇಲೆ ಮೇಲೆ ಬರ್ತಾ ಇದೆ. ಆ ಕಳ್ಳ ಸಿಕ್ಕಿದ್ರೆ ಹಾಗೆ ಕತ್ತರಿಸಿ ಅವನ ಕರುಳನ್ನ ಬಗಲು ಬಿಡುವಂತ ಇದೆ, ರಕ್ತದ ಓಪಳಿ ಹರಿಸಿ ಬಿಡುವಂತ ಇದೆ. ಸಯ, ಯಾರ ಮೇಲೆ ಇಷ್ಟೊಂದಿದ್ದು ನಿನ್ಗೆ? ಯಾರು ಇಲ್ಲಪ್ಪ. ಹಾಗಾದ್ರೆ ಈ ಕೂಗಾಟ ಕಿಚ್ಚಾಟ ಏನು, ಈ ವೇಷ ಏನು, ಈ ಕೂದಲೇನು? ಸರಿ, ಅದು ಟ್ರೈನ್ ಕೊಟ್ಟು ಮಳೆ ಬರುತ್ತೆ ಅಂತ ಹಾಕೊಂಡ್ಬಂದೆ. ಹಾಗಾದ್ರೆ ಮುಚ್ಚು. ಓ ಮಚ್ಚ, ನಾಳೆ ನಮ್ಮ ಅಪ್ಪನ ಶ್ರಾದ್ದ, ಅದಕ್ಕೆ ತೋಟಕ್ಕೆ ಬಾಳೆ ಎಲೆ ಕುತ್ಕೊಂಡ್ಬರೋಣ ಅಂತ ಹೋಗಿದ್ದೆ. ಅಯ್ಯೋ ಎದುರು ಕುಕ್ಕಲ ಇಲ್ಲ ಇಲ್ಲಿಗಿಟ್ಟು ಕಡೆ. ಅವ್ರು ನೋಡಿದ್ರೆ ಅರ್ಥವಾಗಿರ್ಬೇಕು ತಪ್ಪು ಯಾರು ಅಂತ. ಆದ್ರೂ ನಿಮ್ಗೆ ಸಮಾಧಾನ ಆಗ್ತಾ ಇರೋದನ್ನ ನೆಟ್ಕೋತಿದ್ಯಲ್ಲ. ಹೌದು, ಅವ್ರಿಗೆ ಗೊತ್ತಾಗಿತ್ತು ತಪ್ಪು ನಿಂದು, ನೀನ್ ದ್ರೋಹಿ ಅಂತ. ಅಲ್ಲ, ನಿನ್ನ ಪ್ರೀತಿ ಮಾಡ್ತಿದ್ದವು ನನ್ನ ಕಾಣ ಇಲ್ಲೇ ಕೈ ಕೊಟ್ಟೋಳು ಅಂತ. ದ್ರೋಹಿ ನಾನಲ್ಲ, ನೀನು. ನನಗೋಸ್ಕರ ಇಷ್ಟೊಂದು ನನ್ನ ಪರ ಉಳಿಸ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹೀಗೆ ಪ್ರಜ್ಞೆ ಆಗಿರ್ಬಾರ್ದು. ಧೈರ್ಯ ತಗೋ, ಛೈ ಬಜರಂಗ ಬಲಿ. ಆಹಾ, ಈ ಕಡೆ ನಿಂತಿದ್ದಾನೆ ಆತ್ಮಚ್ ಬೀಸ್ ಬಚ್ಪನ್ನ. ಆದ್ರೂ ಎಂತ ರಾಜ ಮನಸ್ಸು ನಡೆಸ್ಕೊಂಡಿದೆಯೋ ನೀನು ನೋಡೋದು ನನಗೆ ಎಷ್ಟೊಂದು ಖುಷಿ
ಖುಷಿ ಆಗ್ತಿದೆ ಗೊತ್ತಾ? ಒಳ್ಳೆ ಪರಮಾಯಿಸಿ ಗಳಿಸಿ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನಾನು ಯಾರನ್ನಾದ್ರೂ ಆರಿಸ್ಕೊತೀನಿ, ನಿನ್ಗೇನು? ನೀನೇ ಕೇಳೋಕೆ, ನಾನು ಇಷ್ಟ ಇರೋಕೆ ನಾನು ಆರಿಸ್ಕೊಂಡಿರೋದು. ನೀ ಮಾಡಿರೋ ಕೆಲಸನ ನೀನೇ ಸಮರ್ಪಿಸ್ಕೊಂಡಿದ್ರೆ ಆಗುತ್ತಾ? ಅಲ್ಲದೆ ಆ ಹೆಣ್ಮಗಳು ನನ್ನ ಪರ ವಹಿಸ್ಕೊಂಡು ಮಾತಾಡಿದ್ರೆ ತಪ್ಪೇನಿದೆ? ಅದೇ ನೀವು ಮಾಡಿರೋ ಕೆಲಸನ ಯಾವ ಕಾನೂನು ಪ್ರಕಾರ ಸಮರ್ಥಿಸ್ಕೊಂತೀರಿ? ಯಾವ ಕಾನೂನು ಪ್ರಕಾರ ಸಮರ್ಥಿಸ್ಕೊಂತೀರಾ? ಏನೋ ನನಗೆ ವಿವೇಚನೆ ಇದ್ದಿದ್ದಕ್ಕೆ ಆಯ್ತು, ಇಲ್ಲ ಅಂದಿದ್ರೆ ಬಿಂದಿಗೆ ಬಿಂದಿಗೆ ರಕ್ತ ಸುರಿದು ವಿಷಯ ಏನು? ಏನಿದೆ ಮಾತು? ಏನಂತೆ? ಏನು ಗೊತ್ತೇ ಇಲ್ಲ ಅಲ್ವಾ? ಎದೆ ಮುಟ್ಕೊಂಡು ಕೇಳಿ. ಅಲ್ಲ ನನ್ನ ಹೆಂಡತಿ ಅಂತ ನಿಮ್ಗೆ ಗೊತ್ತಿಲ್ಲ, ಅದನ್ನ ಬಿಟ್ಬಿಟ್ಟು ನನ್ನ ಕಣ್ಣೆದುರೇ ನಿಮ್ಮೊಳ್ಳೆ ಮಾಡ್ಕೊಂಡ್ರಿ. ಇದು ನ್ಯಾಯ ಗಂಟಿ, ಧರ್ಮ ಗಂಟಿ, ಸಾಚ ಮುಂತಾರೋ ಹೀಗೆ ವಿಷಯ ನನಗೂ ಗೊತ್ತು. ಅವ್ರ ಜೊತೆ ನಾನೇ ಹೋಗ್ಲಿ, ಆಕೆನ ಪ್ರೀತಿಸ್ತಿದ್ದೆ ಅನ್ನೋದು ಶುದ್ಧ ಅಭಾಸ. ಮೋಸ್ಕಾರ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ಏನು ಸುತ್ತ ನೀನು ಅವ್ರ ಮಾತಿಗೆ ವಿವರ ಕೊಡೋರಾಗುತ್ತೆ ಅಲ್ಲ. ಇಂಥ ಕೆಲಸ ನಾನು ಮಾಡಿರ್ಬೋದು, ಮಾಡಿರ್ಲಾರೆ ಅನ್ನೋದಾದ್ರು ಯೋಚಿಸ್ಕೊಡುವೆ ನೀನು. ತೀರ ಅಂತ ಹೇಳಿಬಿಟ್ಟೋದೆ ನಾನು. ಕೊಡು, ಸುಮ್ಮನೆ ಈ ಥರ ಆಪಾದನೆಗಳಾಡಿ ಅಪವಾದ ತಗೊಳ್ಳೋ ನೋಡು. ನನ್ಗೇನು ಹೇಳ್ತೀಯ? ಅದೇನೇನು ಹೇಳ್ಬೇಕೋ ಅವ್ರಿಗೆ ಹೇಳ್ಕೊ, ಅವಾಗ ಗೊತ್ತಾಗುತ್ತೆ ಏನ್ ನಡೀತಿದೆ ಅಂತ. ಇನ್ನೊಬ್ಬ ನೀನೇ ಹೇಳಿದ್ರೆ ಸರಿ ಇತ್ತಲ್ಲಮ್ಮ, ನಾನು ಯಾಕೆ ಮುಂದೆ ಹೋಗ್ಲಿ? ನೀವೇ ಹೇಳ್ತಾರಮ್ಮ, ಪರವಾಗಿಲ್ಲ. ಅಯ್ಯೋ 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 ಬಿನ್ನಾಣ ಗಿತ್ತಿ ಬಿಡುಕ್ಲಾಡಿ ನಿನ್ ಚಟುವಟಿಕೆ ನನ್ ಚಮತ್ಕಾರ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ದೀನಿ. ಕೇಳಿಸ್ಕೊಡೆ, ಮರ್ಯಾದ ಹೆಣ್ಣವರಿಗೆ ಇದು ಶೋಭೆ ಅಲ್ಲ ಕಡೆ. ನೀನೆ ನನ್ನ ಗಂಟಲೆ ಲಪ್ಪೆ ಮಾಡ್ಕೊಂಡಿದ್ಯಲ್ಲೇ ಚಿತ್ರಾಗಿ ಮಾಡಿದ ಹೊಸಗೆ ಇದಕ್ಕಿಂತ ಇನ್ನೇನು ಸಾಕ್ಷಿ? ಯಾವನೇ ನಿಂತಿಲ್ಲ ಪಡಕಾಯ್ತು. ಅಲ್ಲ, ಆ ಹೆಣ್ಣು ಮಗಳು ನನ್ನ ಪರ ವಹಿಸ್ಕೊಂಡು ಮಾತಾಡೋದು ನೋಡಿ ಗುರಿ ಹತ್ಕೊಂಬಿಟ್ಟ. ಯಾಕೆ ನೀನು ವಿಟ ಕೊಡ್ಸೋ ಓಡಾಡ್ತಾನೆ ಅಂತ? ಅಯ್ಯೋ, ಆ ರೀತಿಗೆ ಆಮೇಲೆ ಇರ್ಬೇಕಾಗಿಲ್ಲ. ಯಾವಾಗ ಬೇಕಾಗಿದೆ ನೀವು ನನ್ ಚೆಕ್ ಮಾಡ್ಕೋಬೇಡಪ್ಪ. ಇಂಥ ಗಂಡ ಏನಿದು ವಿಚಿತ್ರ ಅಂತೀನಿ? ಎಲ್ಲ ಒಳ್ಳೆ ದೊಡ್ಡ ಸಿಗಾಕೊಂಡವ್ರಲ್ಲ. ನಾನು ಆಗ್ಲಿಂದ ಕೇಳ್ತಾನೆ ಇವ್ನಿ ಏನಾರು ಅರ್ಥ ಆಯ್ತದೆ ಒಂದು ಅರ್ಥ ಆಗೋಕ್ಕಿಲ್ಲ. ಒಬ್ಬೊಬ್ರು ಮಾತಾಡ್ತಿದ್ದಂಗೂ ದೊಡ್ಡರು ಜಾಸ್ತಿ ಆಗ್ತಾನೆ ಇದೆ. ಹೆಂಗ್ ಗುಡಿಸ್ಕೊತಾರೋ ಏನೋ ನಂಗೆ ಅನ್ಸ್ತೈತೆ ಇಲ್ಲಿರೋದ್ ಪೈಕಿ ನಾನು ಒಬ್ಳೇ ಸರಿ ಮಾಡಕ್ಕಾಗೋದು ಅಂತ ಒಂದ್ ಕೈ ನೋಡಾಕ್ಬಿಡ್ತೀನಿ. ಯೋನಿ ಅಗರ್ನ ಒಂದೊಂದಿಲ್ಲ ಇದಕ್ಕೆ. ಈಗ ನಾನು ಒಬ್ರೊಬ್ರನ್ನೇ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತಾ ಹೋಗಿ. ಇಲ್ಲ ಅಂದ್ರೆ ಇವತ್ತು ಮುಗಿಯಕ್ಕಿಲ್ಲ ಇದು. ಯೋನ್ ಸ್ವಾಮಿ, ಯೋನ್ ನೀವ್ ಹೇಳೋದು ನಮ್ಮ ಅಮ್ಮವರು ಯೋನ್ ತಪ್ಪು ಮಾಡೋರೆ ಅಂತ ನಿಮ್ ಆಕ್ಷೇಪನೆ. ನಾನು ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡಿ ಮಗನ ಕೈ ಬಿಟ್ಟಿದ್ದಾಳೆ. ಮದುವೆ ವಿಚಾರ ಗೊತ್ತಾಗ್ತಿದ್ದಾನೆ ಎದ್ದು ಬಿದ್ದು ಅಂತ ಓಡೋಡ್ ಬಂದೆ. 1 ವರ್ಷದಾಗಲೇ ಮದುವೆ ಮುಗಿದೋಗಿತ್ತು. ಮದುವೆ ಮುಗಿದೋಗಿತ್ತು? ಯಾರಿಗೆ ಕೊಟ್ಟು ಬುದ್ಧಿ? ಇನ್ಯಾರಿಗೆ? ಅವ್ರಿಗೆ. ನೀವು 2 ಗಂಟೆ ಮುಂಚೆ ಅವ್ರಿಗೆ ಹೇಳಿದ್ರು. ನಾನೇನೇ ಅಂದಮ್ಮ, ನನ್ನ ಹೆಂಡತಿಗೂ ನನಗೂ ಮದುವೆ ಆಗಿದೆ ಅಂತ ಫೋಟೋ ನೋಡಿ ಉದ್ವೇಗದಿಂದ ಮಾತಾಡಿದ್ರಿ ನೀವು? ಯಾವುದೇ ಇದೇ ಪಟ್ಟ ನೋಡಿ, ಇದೇ ಇದೆಯಾ? ಆ ಫೋಟೋ ಯಾರ ಕೈಯಿಂದ ಬಂತು? ಆಕೆ ಈ ಹೆಂಡತಿ ಅಂತ ಹೇಳಿದ್ರಿ. ಹೌದು, ಅದು ಇವಳ ಕೈಯಲ್ಲೇ ಇತ್ತು. ಇವಳೇ ಅದು ನೋಡ್ಕೊಂಡು ಹೇಗೆ ಚಿತ್ತಾ ಇತ್ತು. ಅವಾಗಲೇ ನನಗೆ ಗೊತ್ತಾಗಿತ್ತು ಇವಳ ಕೈಯಲ್ಲಿ ಇದ್ದಿದ್ದಕ್ಕೆ ಇವಳು ಕೆಟ್ಟ ಕೂತೇನೆ ನನಗೆ ಗೊತ್ತಾಗಿತ್ತು. ಅಯ್ಯ ನಾನೇನ್ ಮಾಡ್ದೆ ಕೆಟ್ಟದನ್ನ? ಆ ಫೋಟೋ ಇಲ್ಲೇ ನೆಲದ ಮೇಲೆ ಬಿದ್ದಿತ್ತು. ಅಕಸ್ಮಾತ್ ನನ್ನ ಕಣ್ಣಿಗೆ ಬಿತ್ತು. ಯಾರ್ದ ನೋಡೋಣ ಅಂತ ಕೈ ತಗೊಂಡೆ. ಅಷ್ಟ್ರಲ್ಲಿ ನೀವು ಬಂದು ಕೂಗಾಡಿ ಕಿಚ್ಚಾಡಿ ಫೋಟೋ ಕಿತ್ಕೊಂಡು ಅಲ್ಲಿಂದ ಪಲಾಯನ ಮಾಡಿದ್ರಿ. ಆಮೇಲೆ ನಾನು ಮನೆಗೆ ಬರ್ತಿದ್ದೆ. ಆಗ ಪಾಪ ಇವರು ಮೂರ್ಛ ತಪ್ಪಿ ಬಿದ್ದೋಗಿದ್ರು. ಪಾಪ ಏನಾಗಿದೆಯೋ ಏನೋ ಅಂತ ವಿಚಾರಿಸೋಣ ಅಂತ ಅವ್ರನ್ನ ಎಬ್ಸಿ ಸ್ವಲ್ಪ ನೀರು ಮಜ್ಜಿಗೆ ಕೊಟ್ಟೆ ಅಂತ ಮನೆಗೆ ಕರ್ಕೊಂಡು ಹೋಗಿ. ಆದ್ರೂ ನನ್ ಗುಡ್ ಸಿಗ್ಲಿಲ್ಲ. ಆ ಫೋಟೋದಲ್ಲಿ ಹೋಗೋದು ಇವರೇ ಅಂತ. ಇದೆಲ್ಲ ಮೂಲ ಕಾರಣ ನಾನೇ. ಅಣ್ಣ ನನ್ನ ಮದುವೆ ವಿಷಯದಲ್ಲಿ ಎಂದು ಇಲ್ಲದಷ್ಟು ಕಠಿಣವಾಗಿ ಮಾತಾಡ್ಬಿಟ್ರು. ಅದನ್ನ ತಡಿಲಾರ್ದೆ ತಲೆ ಸುತ್ಕೊಂಡು ಬಿಟ್ಬಿಟ್ಟೆ. ಬೀಳುವಾಗ ಆ ಫೋಟೋನ ಅಲ್ಲೇ ಕೆಳಬಿಟ್ಟೆ ಅಂತ ಕಾಣಿಸಿದ್ದೆ. ಆಗ ಕೆಮ್ಮಿ ಕಿಚ್ಕೊಂಡಂತೆ. ಆಗ ಯಾರು ಹೊರಗಡೆ ಹೋಗ್ಸಿರೋರು ನನ್ನ ಒಳಗಡೆ ಕರ್ಕೊಂಡೋಗಿ ಬರ್ಸಿದ್ರಂತೆ. ನನ್ ಕೂಗಾಗ ಇವರೇ ಬಂದಿದ್ದು. ಒಂದು ನಿನ್ನ ಎಬ್ಸಿ ಒಳಗಡೆ ಹೋಗಿ ಮಲಗಿಸಿದ್ದು. ಮುಂಚೆನೆ ಯಾಕೆ ಹೇಳಿಲ್ಲ ಕೆಮ್ಮಿ?
ಅಯ್ಯೋ ಅಪ್ಪ ನಾನು ನೀರು ಧೈರ್ಯ ಮಾಡದೆ ಹೋಗಿದ್ರೆ ಇದು ಬಗೆ ಆಗಿದ್ದಾನೆ ಅಂತಿರ್ಲಿಲ್ಲ. ಎಲ್ಲ ಒಬ್ಬರನ್ನೊಬ್ರು ಬೈಕೊಂಡೇ ನಿಂತಿರ್ತಿದ್ರು. ಅಪ್ಪ ಚಾಮುಂಡೇಶ್ವರಿ ಎಂತ ಹುಚ್ಚಿ ನಾವು ಏನೇನೋ ತಿಳ್ಕೊಂಡು ಬೇಜಾರಾಗ್ತಿದೆ. ಇವತ್ತೇ ಕೊನೆ. ಇನ್ನೊಂದು ದಿನ ಯಾವತ್ತು ನನ್ಗೆ ಅನುಮಾನ ಆಗೋದು ಹೇಳ್ಕೊಂಡೆ ರೋಡ್ ಮೇಲೆ ಬಿದ್ದಿರೋರ್ನೆಲ್ಲ ಏರ್ಪಿಸ್ಕೊಂಡು ಮನೆ ಕರ್ಕೊಂಡು ಹೋಗಿ ನೀರು ಮಜ್ಜಿಗೆ ಹಾಲು ಅಂತ ಕೊಟ್ಟೆ. ಸುಮ್ಮನೆ ನೋಡು. ಬೇಡ ನೋಡಿ, ನಾನು ಅಷ್ಟೇ ಬೀದಿ ಬಿದ್ದೋಗಿರೋ ಹುಡುಗಿರ್ನೆಲ್ಲ ನಾನೇ ಮನೆ ತನಕ ಕರ್ಕೊಂಡು ಹೋಗ್ತೀನಿ ಅಂತ ಏನಾದ್ರು ಹೋದ್ರೆ ನಾನು ಸುಮ್ಮನೆ ಅಷ್ಟೇ. ಆಯ್ತು ಬಿಡು. ಮನೇಲಿ ಒಣ ತೆಂಗಿನಕಾಯಿ ಇದೆಯಾ? ಹೋಗ್ಬಿಟ್ಟು ಹೊಡೆದ್ಬಿಟ್ಟು ತುಳಿದ್ಬಿಟ್ಟು ಊಟ ಮಾಡಿ ಹೋಳಿಗೆ ಮಾಡಿ ತಿಂದ್ಬಿಡೋಣ ಮನೆ. ಏನಾಗಿತ್ತು ಗೊತ್ತಾ? ನಿನ್ನ ಸೇರ್ ತೀರ್ಸ್ಕೋಬೇಕು ಅಂತ ಗೊತ್ತಾಗಿ ಅಣ್ಣ ಹೇಳಿರು ಗಂಡನು ಒಪ್ಕೊಂಡ್ಬಿಟ್ಟೆ ಮದ್ವೆ ಆಗೋಕೆ. ಅದು ಈಗ ಒಂದು ಅರ್ಧ ಗಂಟೆ ಮುಂಚೆ. ಈಗ ಏನ್ ಮಾಡ್ತು ಮೋಹನ್? ತಿಳ್ಕೊಬೇಡ, ನಾನು ಇದೀನಲ್ಲ ಬರಲಿ. ಕೊಟ್ಟು ಮಾತನ್ನ ಉಳಿಸ್ಕೊಡು ಅಂತ ಕೇಳ್ತೀನಿ. ಬಾವ, ನೀವು ಕೊಟ್ಟು ಮಾತಂದ್ರೆ ವಸಂತನ ನಾನು ಕೊಟ್ಟು ಮದುವೆ ಮಾಡಬೇಕು. ಇಷ್ಟು ದಿವಸ ಒಂದ್ಸಾರಿ ಪ್ರೀತಿಸಿ ಆ ಪ್ರೀತಿಗೆ ಪರ್ಟಿಕ್ಯುಲರ್ ಸ್ಫೂರ್ತಿ ಅನ್ನೋ ಆಸೆಯಿಂದ ಬಂದಿದ್ದೀನಿ. ಆದ್ರೆ ಯಾಕೆ ಮಾವ ಅನುಮಾನಿಸ್ತಿದ್ದೀರಿ? ಅನುಮಾನ ಇರಲಿಲ್ಲ. ನನ್ನ ಮಗಳಿಗೆ ಯಾವ ಹೊರ ನೋಡಿ ಮದುವೆ ಮಾಡಿದ್ರೆ ಒಳ್ಳೆಯದು ಅಂತ ನಮಗೆ ಚೆನ್ನಾಗಿ ಗೊತ್ತು. ಆ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ಒಂದೇ ಮಾತು ನಡೆಸ್ಕೋಬೇಕು ಅನ್ನೋದು ಅವ್ರು ಗೊತ್ತಿದೆ. ಅವರು ಆ ಕರ್ತವ್ಯ ನಡೆಸ್ತಾ ಇದ್ದಾರೆ. ಅಣ್ಣ, ನೀವು ಮೋಹನ್ಗೆ ಕೊಟ್ಟಿರೋ ವಾಗ್ದಾನನ ಏನೇ ಆಗ್ಲಿ ಸಾರ್ಥಕ ಪಡಿಸ್ಕೋಬೇಕಾದದ್ದು. ಅಯ್ಯೋ ನಿಮ್ಮ ಮನೆ ಕಾಯುವಾಗಲೇ ಅರ್ಧ ಗಂಟೆ ಮುಂಚೆ ಹೇಳಿದ್ರೆ ನಿನ್ನ ಮಾತು ತೆಗೆದಾಕಲ್ಲ. ನೀನು ಯಾರಿಗೆ ಕೂತ್ಯ ಕೊಟ್ಟು ತಾಳಿ ಕರ್ಸ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆಗಲೇ ಪಕ್ಷ ಬದಲಾಯಿಸ್ಬಿಟ್ಟಿಯಲ್ಲೇ. ಓ ಕಲ್ಯಾಣ ಸಾಧ್ಯ. ಬನ್ನಿ ಬನ್ನಿ ಬನ್ನಿ. ಅದು ನಿಮ್ಮ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಹೇಳಿಪ್ಪ, ಎಲ್ಲಿಂದ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿಂದಾದ್ರೂ ಹೇಳಿ. ಬೈಲಿ ಗೊತ್ತು ಏನು ಅದೇ ಮಗುಗೆ ನಿಮ್ಮ ಮಗುಗೆ ಕೊಟ್ಟು ಮದುವೆ ಮಾಡಬೇಕಂತ ಮಾತುಕತೆ ಆಗಿತ್ತಲ್ಲ. ಹೌದು. ಏನ್ ಹೇಳ್ತಿ? ಆ ಹುಡುಗ ಇದ್ದಲ್ಲ, ಆ ಹುಡುಗ ಗೊತ್ತಿದ್ದಾಗೆ ಆ ಬಂಗಾರಪೇಟೆ ಬಂಗಾರಪ್ಪನ ಹುಡುಗ ಶ್ರೀಮಂತ್ ಕುಮಾರಿನ ರಿಜಿಸ್ಟರ್ ಮೇಲೆ ತಪ್ಪಿಟ್ಟಿದ್ದಂತೆ. ಆಮೇಲೆ 4 ತಿಂಗಳಾಯ್ತಂತೆ. ಯಾಕೆ ಮದುವೆ ಆಗಿಲ್ಲ. ಅವ್ರಿಗೆ ಇವತ್ತು ವಿಷಯ ಗೊತ್ತಾಗ್ತಂತೆ. ನಾನು ಹಾಗೆ ಯೋಚನೆ ಮಾಡಿದೆ, ಎಲ್ಲ ಮುಂದೊಂದು ಇನ್ನೇನ್ ಮಾಡಕ್ಕಾಗುತ್ತೆ ಸಂಗತಿನ ನಮ್ ಫೀಲ್ ಆಗ್ಬಿಡೋದು ಅಂತ ನೇರವಾಗಿ ಮುಂದೆ ನಾವೇನು ಯೋಚನೆ ಮಾಡಬೇಡಿ. ನಾರಾಯಣ ಮೂರ್ತಿ ಅವ್ರಿಗೆ ಒಬ್ಬ ಏನದು ಸ್ವಲ್ಪ ಕೇಳಿಸ್ಕೊಳ್ಳಿ. ಇಲ್ಲವಾ ಮೋಹನ್ ನಮ್ಮಲ್ಲಿ ಚಿಕ್ಕಂದಿನಿಂದ ಓದು ವಿದ್ಯಾಭ್ಯಾಸ ಎಲ್ಲ ಆಯಿತು. ಕೆಲಸ ಮೇಲೆ ಹೊರಗಡೆ ಹೋಗಿದ್ರು. ಹಾಗಾಗಿ ಬರ್ತಾರ ಇರು ಅಂತ ತಿಳ್ಕೊಂಡು ನಾನು ನಿಮಗೆ ಸಂಪರ್ಕ ನೋಡೋದು ಹೇಳಿದೆ. ನೀವು ನೋಡಿದ್ರಿ. ಈಗ ಬಂದ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಚಿಕ್ಕ ವಯಸ್ಸಿನಿಂದ ನನ್ನ ಮಗಳನ್ನ ಹಿಂಗೇ ಕೊಡಬೇಕು ಅಂತ ತೀರ್ಮಾನ ಮಾಡ್ತಿದ್ದೆ. ಹಾಗಾಗಿ ನಾನು ಇವರು ಕೊಟ್ಟೆ ಮದುವೆ ಮಾಡ್ತೀನಿ. ಹೋಗ್ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗ್ಬಾರಿನ ದಾರಿಯಿಂದ ಕೊಡಲಿಲ್ಲ. ಹೌದು. ಈ ಬಾರಿ ಅಲ್ಲ, ಸಂಬಂಧ ಕುಂದಿಲ್ಲ, ಸಂಭಾವನೆ ಸಿಕ್ಕಲ್ಲ. ಮನೆ ಬಾರಿನೇ ಸರಿ ಇಲ್ಲ. ಬೂದಿ ತಿನ್ಬೇಕಾದ್ರೆ ಹುಣಸೆ ನಟ್ಟೆ ಬಂದಂಗೆ ನಮ್ಮ ಸಂಬಂಧ ಸರಿಯಾಗಿ ಮಾಡೋದಿಲ್ಲ. ಸಂಭಾವನೆ ಕೇಳು. ಈಗೇನು ರತನೆ ಮಾತಾಡ್ತಾನೆ. ಅಲ್ಲ, ಹೊರಗೆ ಬಂದು ಮದುವೆ ಏನಾದರೂ ಅನುಕೂಲ ಬನ್ನಿ. ಏ ಕೆಂಪಿ, ಭೀಮಣ್ಣ ಹೇಳಿ. ತೋಟಕ್ಕೆ ಹೋಗಲ್ಲ ಬುದ್ಧಿ. ಅಡುಗೆ ಮನೆ ಮಾಡಿ ಸ್ವಲ್ಪ ಕೆಲಸ ಇದೆ. ಬುದ್ಧಿ ಬಾ.
ಎಲ್ಲಿಂದ ಹುಡುಕ್ಲಿ? ಈ ಊರ್ನಾಗೆ ರಸ್ತೆಗಳು ಒಂದ ಎರಡ, ಅಯ್ಯೋ ಶಿವನೇ ಬರೀ ರಸ್ತೆಗಳೇ. ಯಾವ ಕಡೆ ಹೋದ್ರೂ ಗೊತ್ತಾಗಕ್ಕಿಲ್ಲ. ನಡೆದು ನನ್ ಕಾಲ್ ಬಾತ್ಕೊಂಡು ಹೋಗು ಕಣ್ಣನಪ್ಪ. ಊಟ ಮಾಡ್ಬೋದಂತ ಕಳ್ಸಿದ್ರೆ ಏನು ಹಾಳಾಗೋಗಿತ್ತು? ಆ ಊಟದ ಕತೆ ಯಾಕೆ ಹೇಳಿ? ನಾವು ನಿಂತಿದ್ವಲ್ಲ, ಅಲ್ಲಿ ಹೋಗೋಳು ಒಟ್ಟು ಕಾಣ್ತದೆ ಅಂತ ಹೇಳೋದಲ್ಲ. ಅಲ್ಲಿಗೆ ಹೋದ್ರೆ ವಿಚಾರಿಸ್ದೆ, ಇಲ್ಲಿ ಊಟ ಸಿಗಕ್ಕಿಲ್ಲ, ಬರೀ ತಿಂಡಿ ಕೊಟ್ಟು ಅಂತ ಊಟ. ಕಡೆಗೆ ಯಾರ್ಯಾರನೋ ಕೇಳಿದೆ, ಅಲ್ಲೋಗು ಇಲ್ಲೋಗು ಅಂತ. ಊರೆಲ್ಲ ಸುಮ್ಸದೆ, ಈ ಊರ್ ಜನ ಏನ್ ಹೇಳಪ್ಪ, 3 ಗಡಿಗೆ ಹೋಗು ಅಂತ ಒಬ್ಬ, ಪಡ್ಗಡಿಗೆ ಹೋಗು ಅಂತ ಇನ್ನೊಬ್ಬ, ಇಲ್ಲೇ ತಿರುಗು ಅಂತ ಮತ್ತೊಬ್ಬ. ಮಾತಾಡ್ಸಿದ್ರೆ ಜವಾಬ್ದಾರಿ ಕೊಡುವ ನನ್ನ ಮಗದೊಬ್ಬ. ಕಡೆಗೆ ಯಾರೋ ಒಬ್ಬ ಆತ ಪ್ಯಾಕೆ ಬೀದಿಯಾಗೆ ಒಂದು ಒಳ್ಳೆ ಊಟದ ಹೋಟ್ಲ ಐತೆ, ಅಲ್ಲಿ ಹೋಗು ಅಂತ. ಅಲ್ಲಿಗೆ ಹೋಯ್ತೀನಿ, ಏನು ಜನಜಂಗುಳಿ, ಅಯ್ಯೋ 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 ಅಯ್ಯೋ, ಜನವೋ ಜನ ಕಣ್ಣನಪ್ಪ. ಅದೇನು ಅಂಗಡಿಗಳು ಕಣ್ಣಿಗೆ ಡಂಗು ಬಡ್ದಂಗಾಗಿ ಬೇಡೋವ ತಂಗೇ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಅವನಪ್ಪ, ಈ ಊರಿ ಹೆಣ್ಮಕ್ಳು ಹೆಂಗವ್ರೆ ಅಂತೀಯ? ಚಿಟ್ಟುಗಳಂಗೆ ತೆಳ್ಳಿಗೆ ಬಣ್ಣದ ಬಟ್ಟೆಗಳು ಉಟ್ಕೊಂಡು, ಕಾಲದ ರಂಗದ ಬೂಟ್ ಮೆಟ್ಕೊಂಡು, ಕಣ್ಣಿಗೆ ಕರ್ರಿಗಿರೋ ಕನ್ನಡಕ ಸಿಗಿಸ್ಕೊಂಡು, ಬೈರಾಗದ ಎಂತದೋ ಆಡೋದಂತ ತಡ ಅನ್ನೋ ಶೀಲಾನೆ ತಡಿಸ್ಕೊಂಡು, ಇತ್ತಿಂದ ಅತ್ತಿಂದ ಟಪ 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 ಅಂತ ಸ್ವತ್ತು ಮಾಡ್ಕೊಂಡು ತಿರ್ಗಾಡೋದೇನು ಅಲ್ಲ. ಅಕ್ಕಪಕ್ಕಾಗೆ ಗಂಡಸರು ಬರ್ತಾವ್ರೇನು ನಿಗಾನಾದ್ರೂ ಬೇಡವಾ? ಮನಕ, ನೀನು ಇಂಥ ಪಟ್ಟಣದ ಹುಡುಗಿನೇ ಮದುವೆ ಬೇಕು ಬಂದಿದ್ಯಲ್ವಾ? ನನ್ಗೆ ಯಾಕೋ ಭಯವಾಯ್ತಾಯ್ತಪ್ಪ. ಪುರಾಣ ಫುಲ್ ಸರಿ ಪಿಟಿದಾಗ ತಿಂದು ಬಂದೇ ಇಲ್ವೋ? ಒಂಚೂರು ಉಪ್ಪಿಟ್ಟು ಒಂದಿಷ್ಟು ಕಾಫಿ ಮಾಡ್ಕೊಂಡು ಏನು ಅಲ್ಲಿಂದ ಹುಡಿಕೊಂಡು ಬರ್ತೀನಿ. ಈ ಮನೆ ಹುಡ್ಕೋದೇ ದೊಡ್ಡ ಕಷ್ಟ ಆಗೋಯ್ತು ಕಣಪ್ಪ. ಕಡೆಗೆ ಹೆಂಗೋ ಆ ಓಣಿ ಆಸೆ ಹಿಂಗಾರೆ ಬಂದು ತಿರುಗಿ ಈ ಕಡೆಯಿಂದ ಬಂದೆ. ನೀನ್ ಬಾಗ್ಲಾಗ ನಿಂತಿದ್ದೆ, ನಿನ್ ಜೊತೆ ನಾನು ಸೇರ್ಕೊಂಡೆ, ಸರೋಯ್ತು. ಅಂದ್ರೆ ಮೋನಪ್ಪ, ಬಂದ್ ಕೆಲ್ಸಕ್ಕೆ ಏನಾಯ್ತು? ಹಣ್ಣು ಕಾಯೋ ಹಣ್ಣು ಹಣ್ಣೆ ಹಬ್ಬ. ಇನ್ನ ನಾನ್ ನೆಮ್ಮದಿ. 7 ದಿನ ಊಟ ಸಿಕ್ಕಿದ್ರು ಚಿಂತೆ ಇಲ್ಲ. ನಿನ್ ಮನ್ಸನ್ ಬಾಗರಿತಲ್ಲ, ನನ್ಗೆ ಸಾಕು ಮನಪ್ಪ. ಆ ನಮ್ಮೂರ್ ನನ್ನ ಅಪ್ಪನಿಗೆ ಬೆಳ್ಳಿ ಕಿರೀಟ ಮಾಡಿಸ್ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಇದೆ ಬೆಳ್ಳಿ ಕಿರೀಟ ಮಾಡಿಸ್ಕೊಟ್ಬಿಡು ನನ್ನಪ್ಪ. ಖಂಡಿತ ಮಾಡಿಸ್ಕೊಡ್ತೀನಿ. ಬಾಬಾ ಬರಕ್ಕೆ ಹೋಗ್ತಾ ಇದ್ದೀನಿ, ಕೆಲಸ ಎಲ್ಲ ಮುಗಿಸಿ ಬೇಗ ಬಾ. ಆಯ್ತು ನನ್ನಪ್ಪ. ದೇವ್ರ ಸರ ಬರ್ತಾರೆ. ಒಳ್ಳೆ ಜೋಡಿ, ಲೋಡ್ ಮಾಡಿಸ್ದಂಗಿದ್ದಾರೆ. ಒಳ್ಳೆ ತಣಗಿರಿ ನನ್ನಪ್ಪ, ಮನ್ ತುಂಬಾ ಮಕ್ಕಳಾಗಿ. ನಾನು ಇನ್ನೊಂದೇ ಒಂದು ಮಾತೈತೆ, ನೋಡುದ್ರಲ್ಲ, ಈ ಅನುಮಾನ ಅನ್ನೋದು ಒಂದು ರೀತಿ ಗೆದ್ದಲು ಹುಳ ಇದ್ದಾಗ. ಜಗತ್ತಿನ ಅತ್ಯಂತ ದೊಡ್ಡ ಕಾಯಿಲೆ ಅಂದ್ರೆ ಈ ಅನುಮಾನ. ಒಂದು ಸಾರಿ ನಿಮ್ಮ ಮನಸ್ಸನ್ನ ಪ್ರವೇಶ ಮಾಡ್ತು ಅಂದ್ರೆ ನಿಮ್ಮ ಮನಸ್ಸಿನ ನೆಮ್ಮದಿನೆಲ್ಲ ಸರ್ವನಾಶ ಮಾಡೋ ತನಕ ಇದು ಆಚೆ ಹೋಗೋದಿಲ್ಲ. ಅದಕ್ಕೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಿ, ಕೂಡ್ಲೈತಿ ಅಂತ ಮಾಡ್ಕೊಂಡ್ಬಿಡಿ. ಮನಸ್ಸಿಗೆ ನೆಮ್ಮದಿ ಇದ್ರೆ ಸ್ವರ್ಗಕ್ಕೆ ಮೂರೆಗೇಣು ಅಲ್ಲೂರಾ.